ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರಿಯ ವೀಕ್ಷಕರೇ, ಇದೊಂದು ಕಾರ್ಯಕ್ರಮ. ನಾವು ಅನೇಕ ಸರ್ತಿ ನಿಮ್ಮ ಮುಂದೆ ಬರ್ತಾ ಇದ್ದೇವೆ. ಇದು ನಿಮ್ಮ ಪ್ರಶ್ನೆಯನ್ನು ಉತ್ತರವಾಗಿ ಕಂಡುಹಿಡಿಯುವಂಥ ಒಂದು ಕಾರ್ಯಕ್ರಮ. ಅನೇಕ ಪ್ರಶ್ನೆಗಳಿಗೆ ಈ ಮೂಲಕ ನಾವು ಉತ್ತರಿಸ್ತಾ ಬರ್ತಾ ಇದ್ದೇವೆ. ಅನೇಕ ದೇವಚನರ ಪ್ರಶ್ನೆಗಳು ನಮ್ಮ ಮುಂದೆ ಇರುವಾಗ ಅದಕ್ಕೆ ಉತ್ತರ ಕಂಡುಹಿಡಿಯುವಂಥ ಪ್ರಯತ್ನ ಕೂಡ ನಾವು ಮಾಡಿರ್ತೇವೆ. ಇವತ್ತು ಕೂಡ ಇನ್ನೊಂದು ಪ್ರಶ್ನೆಯೊಂದಿಗೆ, ಇನ್ನೂ ಅನೇಕ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನಮ್ಮದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಮ್ ಅವರಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪ್ರಿಯ ವೀಕ್ಷಕರು, ಇವತ್ತು ನಮ್ಮ ಮುಂದಿರುವಂಥ ಪ್ರಶ್ನೆಗಳು, ಅನೇಕ ಪ್ರಶ್ನೆಗಳು ನಮ್ಮ ಮುಂದಿದೆ. ಮುಖ್ಯವಾಗಿ ದೀಕ್ಷೆ ಸ್ನಾನ ಕುರಿತಾದಂಥ ಅನೇಕ ಪ್ರಶ್ನೆಗಳಿದೆ. ನಾವು ಪಾಸ್ಟರ್ ಬಳಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸೋಣ. ಪಾಸ್ಟ್ರೆ, ಈ ದೀಕ್ಷಾ ಸ್ನಾನದ ಬಗ್ಗೆ ನಮ್ಮ ಮುಂದೆ ಕೆಲವೊಂದು ಪ್ರಶ್ನೆಗಳಿದೆ. ಪಾಸ್ಟ್ರೆ, ಮೊದಲನೇದಾಗಿ ಈ ದೀಕ್ಷಾ ಸ್ನಾನ ಅಂದರೆ ಏನು? ಬಹಳ ಒಳ್ಳೆಯ ಪ್ರಶ್ನೆ. ದೀಕ್ಷಾ ಸ್ನಾನ ಎಲ್ಲ ಕಾಲದಲ್ಲಿಯೂ ಅನೇಕರಿಗೆ ಒಂದು ಗೊಂದಲ ಇರುವಂಥ ವಿಷಯ, ಅಥವಾ ಅನೇಕರು ಅರ್ಥ ಮಾಡಿಕೊಳ್ಳದಿರುವಂಥ ವಿಷಯ. ದೇವರ ವಾಕ್ಯದ ಪ್ರಕಾರ ನೋಡುವಾಗ ಅತ್ಯಂತ ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವಂಥದ್ದು, ಸುಲಭವಾಗಿ ನೆರವೇರಿಸಲಿಕ್ಕೆ ಆಗುವಂಥದ್ದು ಆಗಿರುವಂಥ ಒಂದು ವಿಷಯ ದೀಕ್ಷಾ ಸ್ನಾನ. ಇದು ಭಾಳ ಕಠಿಣವಾದ ವಿಷಯವಲ್ಲ. ಅರ್ಥವು ಬಹಳ ಸರಳವಾಗಿ ತಿಳಿದುಕೊಳ್ಬೋದು. ಆದರೆ ಬಹಳಷ್ಟು ಅಪಾರ್ಥ ಮಾಡಿಕೊಳ್ಳುತ್ತಿರುವಂಥ, ಬಹಳಷ್ಟು ಕಡೆಗಣಿಸಲ್ಪಡುತ್ತಿರುವಂಥ ಮತ್ತು ಬಹಳಷ್ಟು ಜನರಿಗೆ ಹೆದರಿಕೆ ಇರುವಂಥ ವಿಷಯ ಕೂಡ ದೀಕ್ಷಾ ಸ್ನಾನ. ಇರಲಿ, ಪ್ರಶ್ನೆಗೆ ನೇರವಾದ ಉತ್ತರಕ್ಕೆ ಹೋಗುವಂಥದ್ದೇ ಒಳ್ಳೆಯದು ಎಂಬುದಾಗಿ ನೆನೆಸ್ತಾ ಇದ್ದೇನೆ. ಇನ್ನೂ ಕೂಡ ಅನೇಕ ಪ್ರಶ್ನೆಗಳು ಕೇಳುಗರು, ವೀಕ್ಷಕರು ಕೇಳಿದ್ದಾರೆ ದೀಕ್ಷಾ ಸ್ನಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಒಂದೊಂದೇ ವಿಷಯಗಳಿಗೆ ನಾವು ದೇವರ ವಾಕ್ಯದ ಆಧಾರದಲ್ಲಿ ಉತ್ತರವನ್ನು ನೋಡ್ತಾ ಹೋಗುವಾಗ ಎಲ್ಲ ವಿಷಯಗಳು ವೀಕ್ಷಕರಿಗೆ ಮನದಟ್ಟಾಗ್ತದೆ, ಅರ್ಥ ಆಗ್ತದೆ ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ದೀಕ್ಷಾ ಸ್ನಾನ ಅಂದರೆ ಏನು? ನಮ್ಮ ಮಾತೃಭಾಷೆಯಲ್ಲಿ ನಾವು ನೋಡುವಾಗ ದೀಕ್ಷಾ ಸ್ನಾನ ಅಂತ ಹೇಳಿದರೆ ಒಂದು ದೀಕ್ಷೆ ತೆಗೆದುಕೊಳ್ಳುವಂಥದ್ದು, ಅಥವಾ ಒಂದು ಆಧ್ಯಾತ್ಮಿಕವಾದಂಥ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಅಥವಾ ಒಂದು ಒಡಂಬಡಿಕೆಗೆ ಬರುವಂಥದ್ದು. ಈ ರೀತಿಯೆಲ್ಲ ಅರ್ಥಗಳು ನಮಗೆ ನಮ್ಮ ಮಾತೃಭಾಷೆಯಲ್ಲಿ ದೀಕ್ಷಾ ಸ್ನಾನ, ದೀಕ್ಷಾ ಅಥವಾ ದೀಕ್ಷೆ ಎಂಬಂಥ ಮಾತಿಗೆ ಒಂದು ಅರ್ಥ ಬರ್ತದೆ. ಇನ್ನು ಒಂದು ವಿಶಿಷ್ಟವಾದಂಥ ಒಂದು ನಿರ್ಧಾರಕ್ಕೋಸ್ಕರ ಅಥವಾ ನಿರ್ಧಾರವನ್ನು ಮಾಡಿ ಆ ನಿರ್ಧಾರವನ್ನು ಸ್ಥಿರಪಡಿಸುವುದಕ್ಕಾಗಿ ಮಾಡಿಕೊಂಡಂಥ ಒಂದು ಸ್ನಾನ ಎಂಬುದಾಗಿ ಅರ್ಥದಲ್ಲಿ ನಮ್ಮ ಆಡು ಭಾಷೆಯಲ್ಲಿ ಇದಕ್ಕೆ ದೀಕ್ಷಾ ಸ್ನಾನ ಅಂತ ಹೇಳಲಿಕ್ಕಾಗ್ತದೆ. ಆದರೆ ಇದು ನಮ್ಮ ಭಾಷೆಗೆ ಭಾಷಾಂತರಿಸಿದಾಗ ಬಂದಂಥ ಒಂದು ಅರ್ಥ ಅಷ್ಟೇ. ಆದರೆ ಮೂಲ ಭಾಷೆಯಲ್ಲಿ ನೋಡುವಾಗ ಬಾಪ್ಟಿಸ್ಮೋ ಎಂಬುದಾಗಿ ಅದಕ್ಕೆ ಹೇಳಿರುವಂಥದ್ದನ್ನು ನೋಡ್ತೇವೆ. ಅದನ್ನೇ ಮೂಲ ಭಾಷೆ ಅಂತ ಹೇಳುವಾಗ ಗ್ರೀಕ್ ಭಾಷೆ. ಇನ್ನು ಅದನ್ನು ಇಂಗ್ಲೀಷಿಗೆ ತರುವಾಗ ಬಾಪ್ಟಿಸಮ್ ಎಂಬುದಾಗಿ ಹೇಳ್ತಾರೆ. ಅಂದರೆ ಅದೇ ಪದವನ್ನು ಹಾಗೆ ಹಾಕಿದಾಗೆ ಅನ್ನಿಸ್ತದಲ್ಲ. ಅಂದರೆ ಇಂಗ್ಲೀಷ್ ಭಾಷೆ ಅಂತ ಹೇಳುವಾಗ ಇಲ್ಲಿ ನಮ್ಮ ಭಾರತದಲ್ಲಿ ನಮ್ಮ ಆಡು ಭಾಷೆಗಳಿಗೆ ಸಂಸ್ಕೃತದ ಪ್ರಭಾವ ಇರುವ ಹಾಗೆ, ಅಥವಾ ಬಹಳಷ್ಟು ಭಾರತೀಯ ಭಾಷೆಗಳು, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಈ ರೀತಿಯಾಗಿರುವಂಥ ದಕ್ಷಿಣ ಭಾರತದ ಭಾಷೆಗಳಲ್ಲ, ಉತ್ತರ ಭಾರತದ ಅನೇಕ ಭಾಷೆಗಳು ಸಂಸ್ಕೃತದಿಂದಲೇ ಬಂದಂಥ ಭಾಷೆಗಳು. ಸಂಸ್ಕೃತ ಅದು ಕವಲೊಡೆದು ಹೊಸ ಹೊಸ ಭಾಷೆಗಳಾಗಿ ಮಾರ್ಪಟ್ಟಂಥ ಭಾಷೆಗಳು ಉತ್ತರ ಭಾರತದ ಭಾಷೆಗಳು. ಆದರೆ ದಕ್ಷಿಣ ಭಾರತದ ಭಾಷೆಗಳು ದ್ರಾವಿಡ ಭಾಷೆಗಳು. ಈ ಭಾಷೆಗಳ ಮೇಲೆ ಸಂಸ್ಕೃತದ ಪ್ರಭಾವ ಆಗಿದ್ದಾವೆ. ಸಂಸ್ಕೃತದ ಪ್ರಭಾವ ಕಡಿಮೆ ಇರುವಂಥ ಭಾಷೆ ತಮಿಳು. ಉಳಿದಂಥ ಭಾಷೆಗಳಿಗೆ ಸಂಸ್ಕೃತದ ಪ್ರಭಾವ ಭಾಳ ಇದೆ. ಕಾರಣದಿಂದ ನಮ್ಮ ಭಾಷೆಗಳಲ್ಲಿ ಅನೇಕ ಸಂಸ್ಕೃತದ ಶಬ್ದಗಳು, ಪದಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ಇಂಗ್ಲೀಷ್ ಭಾಷೆ ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯಿಂದ ಅತ್ಯಂತ ಅಧಿಕವಾಗಿ ಪ್ರಭಾವಿತವಾಗಿರುವಂಥ ಭಾಷೆ. ಮತ್ತು ಈ ಕಾರಣದಿಂದಲೇ ನಮಗೆ ಇಂಗ್ಲೀಷ್ ಭಾಷೆಯ ಹೆಚ್ಚಾನೆಚ್ಚು ಶಬ್ದಗಳು ಲ್ಯಾಟಿನ್ ಭಾಷೆಯಿಂದ ಬಂದಂಥ ಶಬ್ದಗಳಾಗಿದ್ದಾವೆ, ಅಥವಾ ಲ್ಯಾಟಿನ್ ಭಾಷೆಯಿಂದ ಹೊಸ ರೂಪವನ್ನು ಪಡೆದುಕೊಂಡು ಇಂಗ್ಲೀಷ್ ಭಾಷೆಗೆ ಬಂದಿದ್ದಾವೆ. ಇನ್ನು ಅನೇಕ ಶಬ್ದಗಳು ಗ್ರೀಕ್ ಭಾಷೆಯಿಂದ ಬಂದಿದ್ದಾವೆ. ಈ ಕಾರಣದಿಂದ ಬಾಪ್ಟಿಸ್ಮೋ ಎಂಬಂಥ ಆ ಒಂದು ಶಬ್ದ
ಇಂಗ್ಲೀಷ್ ಭಾಷೆಗೆ ಬರುವಾಗ ಬಾಪ್ಟಿಸಮ್ ಎಂಬುದಾಗಿ ಮಾರ್ಪಡ್ತಾ ಇದೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಬಾಪ್ಟಿಸ್ಮೋ ಅಂತ ಹೇಳಿದರೆ ಅದರ ಒಂದು ಶಬ್ದದ ಅರ್ಥ ಅಥವಾ ಆ ಒಂದು ಪದದ ಅರ್ಥ ಏನು ಅಂತ ಹೇಳಿದರೆ ಮುಳುಗು ಎಂಬುದಾಗಿ. ಅಲ್ಲಿ ದೀಕ್ಷೆ ತೆಗೆದುಕೋ ಅಥವಾ ಒಂದು ಏನೋ ಒಂದು ಹೊಸ ಆತ್ಮಿಕ ನಿರ್ಧಾರ ಮಾಡು ಅಥವಾ ಒಂದು ಶಿಷ್ಯತ್ವ ತೆಗೆದುಕೋ ಎಂಬಂಥ ಅರ್ಥ ಬರದೆ ಕೇವಲ ಅದಕ್ಕೆ ಅರ್ಥ ಮುಳುಗು ಎಂಬುದಾಗಿ, ಬಾಪ್ಟಿಸ್ಮೋ ಎಂಬುದಾಗಿ. ಇನ್ನು ಈ ಮುಳುಗು ಎಂಬಂಥ ಮಾತು ಆ ಕಾಲದಲ್ಲಿ ಅದೊಂದು ಸೆಕ್ಯುಲರ್ ವರ್ಡ್, ಅದು ಕೇವಲ ಒಂದು ಸೆಕ್ಯುಲರ್ ವರ್ಡ್ ಆಗಿತ್ತು. ಈಗ ಯೇಸು ಸ್ವಾಮಿ ಮತ್ತು ಯೇಸು ಸ್ವಾಮಿಯ ಶಿಷ್ಯರು ಈ ಒಂದು ದೀಕ್ಷಾಸ್ನಾನ ಅಂತ ನಾವು ಕರೆಯುವಂಥ ಈ ಒಂದು ಕಾರ್ಯವನ್ನು ಅವರು ಪ್ರಾರಂಭಿಸಿದಾಗ ಅಥವಾ ಯೇಸು ಸ್ವಾಮಿಗೆ ಸ್ನಾನಿಕ ಯೋಹಾನ ದೀಕ್ಷಾಸ್ನಾನವನ್ನು ಕೊಡ್ತಾ ಇರುವಂಥದ್ದನ್ನು ನೋಡ್ತೇವೆ. ಇನ್ನು ಯೇಸು ಸ್ವಾಮಿಯ ಶಿಷ್ಯರು ದೀಕ್ಷಾಸ್ನಾನವನ್ನು ತೆಗೆದುಕೊಂಡಿದ್ದಾರೆ, ದೀಕ್ಷಾಸ್ನಾನವನ್ನು ಕೊಟ್ಟಿದ್ದಾರೆ. ಆಗ ಹೊಸ ಒಡಂಬಡಿಕೆ ಬರೆದಂಥ ಮೂಲ ಭಾಷೆ ಗ್ರೀಕ್ ಭಾಷೆಯಾಗಿದ್ದರಿಂದ ಆ ಒಂದು ಸೆಕ್ಯುಲರ್ ವರ್ಡ್ ಅಲ್ಲಿ ನಡೆದಂಥ ಕಾರ್ಯಕ್ಕೆ ಅತ್ಯಂತ ಅಥವಾ ಮಾಡುತ್ತಾ ಇದ್ದಂಥ ಆ ಒಂದು ಕಾರ್ಯವನ್ನು ಚೆನ್ನಾಗಿ ವಿವರಿಸಲಿಕ್ಕೆ ಆಗುವಂಥ ಅತ್ಯಂತ ಅದಕ್ಕೆ ಹೋಲಿಕೆ ಬರುವಂಥ ಒಂದು ಶಬ್ದವಾಗಿತ್ತು ಬಾಪ್ಟಿಸಮ್. ಆ ಬಾಪ್ಟಿಸಮ್ ಅಥವಾ ಬಾಪ್ಟಿಸ್ಮೋ ಎಂಬಂಥ ಆ ಒಂದು ಶಬ್ದವನ್ನು ಈ ಕೊಡ್ತಾ ಇದ್ದಂಥ ಈ ಒಂದು ಕಾರ್ಯಕ್ಕೆ ಅಥವಾ ನೀರಿನಲ್ಲಿ ಮುಳುಗಿಸ್ತಾ ಇದ್ದಂಥ ಒಂದು ಕಾರ್ಯಕ್ಕೆ ಆ ಹೆಸರನ್ನು ಬಳಸಲಾಯಿತು. ಯಾಕಂತ ಹೇಳಿದರೆ ಅದೇ ಮುಳುಗಿಸು. ನಂತರದ ಕಾಲದಲ್ಲಿ ಬಾಪ್ಟಿಸಮ್ ಅಥವಾ ಬಾಪ್ಟಿಸ್ಮೋ ಎಂಬಂಥದ್ದು ಒಂದು ಪವಿತ್ರ ಶಬ್ದವಾಗಿ ಮಾರ್ಪಟ್ಟಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದರ ಮೊದಲು ಅದೊಂದು ಸಾಧಾರಣ ಮುಳುಗಿಸು. ನಮ್ಮ ಭಾಷೆಯಲ್ಲಿ ಈಗ ಮುಳುಗು ಅಂತ ಹೇಳಿದರೆ ಸಾಧಾರಣ ಒಂದು ಮಾತು. ಅದು ನಂತರದ ಕಾಲದಲ್ಲಿ ಅದೊಂದು ಪವಿತ್ರ ಶಬ್ದವಾಗಿ ಹೆಸರು ಪಡೆದುಕೊಂಡು ಬಿಡ್ತು. ಯಾಕಂತ ಹೇಳಿದರೆ ಈಗ ಗ್ರೀಕ್ ಭಾಷೆ ಗೊತ್ತಿಲ್ಲದಂಥ ವ್ಯಕ್ತಿಗೆ ಕೂಡ ಬಾಪ್ಟಿಸ್ಮೋ ಅಂದರೆ ಏನಂತ ಗೊತ್ತಾಗಲಿಕ್ಕೆ ಪ್ರಾರಂಭ ಆಯಿತು. ಯಾಕಂತ ಹೇಳಿದರೆ ಸುವಾರ್ತೆ ಎಲ್ಲ ಕಡೆ ಪ್ರಚಾರ ಆಯಿತು, ಈ ಸತ್ಯವೇದ ಕೂಡ ಎಲ್ಲ ಕಡೆ ಪ್ರಚಾರ ಆಗ್ತಾ ಬಂತು. ಈಗ ಯೇಸು ಕ್ರಿಸ್ತನನ್ನು ನಂಬಿದಂಥ ವ್ಯಕ್ತಿಗಳು ದೀಕ್ಷಾಸ್ನಾನವನ್ನು ತೆಗೆದುಕೊಳ್ತಾ ಇದ್ದರು. ಆಗ ಬಾಪ್ಟಿಸ್ಮೋ ಅವರು ಯೇಸುವಿನ ಶಿಷ್ಯರಾಗುವುದಕ್ಕಾಗಿ ನೀರಿನಲ್ಲಿ ಮುಳುಗಿ ಯೇಸುವಿನ ಶಿಷ್ಯರಾದರು ಅಂತ. ಮುಳುಗಿದರು ಅಂತೇಳಿದರೆ ಮುಳುಗಿ ಎದ್ದರು. ಅದೇ ಹಾಗೆ ಆ ಮಾತು ನಂತರದ ದಿನಗಳಲ್ಲಿ ಅದೊಂದು ಪರಿಶುದ್ಧ ಶಬ್ದ ಅಂತ ಪರಿಗಣಿಸಲಿಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ ನೋಡ್ತೇವೆ. ಒಟ್ಟಿನಲ್ಲಿ ದೀಕ್ಷಾಸ್ನಾನ ಅಂತ ಹೇಳಿದರೆ ನಮಗೆ ದೇವರ ವಾಕ್ಯದಿಂದ ಇನ್ನೂ ಕೂಡ ನಾವು ನೋಡುವಾಗ ಯೇಸು ಕ್ರಿಸ್ತನ ಶಿಷ್ಯನಾಗುವುದಕ್ಕೆ ನಾವು ಸಮರ್ಪಣೆ ಮಾಡಿ ನಮ್ಮ ಹಳೆಯ ಜೀವಿತವನ್ನು, ಪಾಪಕ್ಕೆ ಸಂಬಂಧಪಟ್ಟ ಜೀವಿತವನ್ನು ನಾವು ಯೇಸು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹೊಡೆದು ಈಗ ಪಾಪದ ಪಾಲಿಗೆ ನಾವು ಸತ್ತವರಾಗಿ ನಾವು ಸತ್ತಂಥ ಆ ವ್ಯಕ್ತಿಯನ್ನು ಹೂಣಿಡುವುದಕ್ಕೆ ಸಮಾನವಾದಂಥ ಒಂದು ಅರ್ಥವನ್ನು ದೀಕ್ಷಾಸ್ನಾನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಕಾಮನ್ ವರ್ಡ್ ಅಂತ ಹೇಳಿದ್ರೆ ಒಂದು ನೀರಿನ ಮಟ್ಟ ಅಂದರೆ ಮುಳುಗುವಂಥ ಒಂದು ಶಬ್ದ. ಹೌದು. ಆದರೆ ಆತ್ಮಿಕ ಅರ್ಥಕ್ಕೆ ಹೋಗುವಾಗ ಈಗ ಅದರ ಆ ಒಂದು ಶಬ್ದದ ಅರ್ಥ ಅಥವಾ ಆ ಒಂದು ಬಾಪ್ಟಿಸ್ಮೋ ಎಂಬಂಥ ಶಬ್ದದ ಅರ್ಥ ಮುಳುಗು ಎಂಬುದಾಗಿ ಮಾತ್ರ. ಆದರೆ ಆ ಮುಳುಗು ಎಂಬಂಥ ಮಾತ್ರ ಅರ್ಥ ಇದ್ದರೂ ಕೂಡ ಅಥವಾ ಆ ಒಂದು ಅರ್ಥ ಮಾತ್ರ ಅದಕ್ಕೆ ಇದ್ದರೂ ಕೂಡ ಅದರ ಆ ಒಂದು ಮುಳುಗುವ ಕಾರ್ಯದಲ್ಲಿ ಬಹಳಷ್ಟು ಅರ್ಥಗಳಿದ್ದಾವೆ. ಆ ಮಾಡ್ತಾ ಇರುವಂಥ ಆ ಒಂದು ಕಾರ್ಯದಲ್ಲಿ ಅನೇಕ ಆತ್ಮಿಕ ಅರ್ಥಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದೇ ಪಾಪದ ಪಾಲಿಗೆ ಸತ್ತಂತ ನಮಗೆ ಅದನ್ನು ಭಾಳಷ್ಟು ಕಡೆಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಅದರ ಪೂರ್ತಿ ವಿವರಣೆಯನ್ನು ನಮಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ರಿಂದ 10ರವರೆಗಿನ ವಾಕ್ಯಗಳಲ್ಲಿ ನಮಗೆ ಸ್ಪಷ್ಟವಾಗಿ ಓದಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಪಾಪದ ಪಾಲಿಗೆ ಸತ್ತಂತ ಈಗ ನಾವೇನಾಗಿದ್ದೇವೆ, ಸತ್ತಿದ್ದೇವೆ. ಈಗ ಸತ್ತಂಥ ವ್ಯಕ್ತಿಯನ್ನು ಏನು ಮಾಡಬೇಕಾಗ್ತದೆ? ಹೂಣಿಡಬೇಕು ಆ ಶವವನ್ನು. ಹಾಗೆಯೇ ಪಾಪದ ಪಾಲಿಗೆ ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಅಂತ ಪೌಲನು ಹೇಳ್ತಾನೆ. ಈಗ ಶಿಲುಬೆಗೆ ಹಾಕಲ್ಪಟ್ಟಂಥ ವ್ಯಕ್ತಿ ಸಾಯ್ತಾನೆ. ಈಗ ಸತ್ತಂಥ ವ್ಯಕ್ತಿಯನ್ನು ಹೂಣಿಡುವುದನ್ನು ತೋರಿಸುವಂಥ ಒಂದು ಕಾರ್ಯ ದೀಕ್ಷಾಸ್ನಾನ. ಇನ್ನು ಅಲ್ಲಿಂದ ಮೇಲೆ ಬರುವಾಗ
ನಾವು ಏನು ಮಾಡಬೇಕು, ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಎದ್ದು ಬಂದ ಹಾಗೆ ನಾವು ಏನಾಗಬೇಕು, ಹೊಸಬರಾಗಿ ನಡೆದುಕೊಳ್ಳಬೇಕು ಅಂತ ಅಲ್ಲಿ ದೇವರ ವಾಕ್ಯ ಹೇಳ್ತದೆ. ಅಂದರೆ ನಾನು ಹಳೆಯ ಮನುಷ್ಯ ಸತ್ತಿದ್ದೇನೆ, ಈಗ ನಾನು ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದೇನೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಹಳೆಯ ಮನುಷ್ಯ ಅವನೇನಾಗಿದ್ದ, ಯೇಸು ಕ್ರಿಸ್ತನ ಮೂಲಕ ಸತ್ತು ಈಗ ಹೊಸ ವ್ಯಕ್ತಿಯಾಗಿ ಹುಟ್ಟಿದ್ದಾನೆ, ಹೊಸದಾಗಿ ಹುಟ್ಟಿದ್ದಾನೆ. ಈಗ ನಾನು ಒಬ್ಬ ಹೊಸ ಮನುಷ್ಯ, ಕ್ರಿಸ್ತನಲ್ಲಿ ಹೊಸ ಸೃಷ್ಟಿ, ಹೊಸ ಮನುಷ್ಯನಾಗಿದ್ದೇನೆ, ಹಳೆಯದೆಲ್ಲ ಹೋಗಿದೆ. ಅಥವಾ ಏನಂತ ಹೇಳ್ಬೋದು, ನಾನೀಗ ಪೂರ್ತಿಯಾಗಿ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ಹಳೆಯ ಮಾತುಗಳು, ಹಳೆಯ ರೀತಿಯ ಪಾಪದ ಸ್ವಭಾವಗಳು, ಹಳೆಯ ರೀತಿಯ ನನ್ನ ಆಚಾರಗಳು ಎಲ್ಲವನ್ನು ನಾನು ಸಮಾಧಿ ಮಾಡಿಬಿಟ್ಟಿದ್ದೇನೆ. ದೇವರ ವಾಕ್ಯ ನೋಡ್ತೇವೆ, ಪಿತೃಗಳು ಕಲಿಸಿಕೊಟ್ಟಂಥ ವ್ಯರ್ಥವಾದ ನಡವಳಿಕೆ ಅದನ್ನು ನಾನೀಗೇನು ಮಾಡಿದ್ದೇನೆ, ಸಮಾಧಿ ಮಾಡಿದ್ದೇನೆ. ಪಾಪದ ಸ್ವಭಾವಗಳು ಅದನ್ನು ಸಮಾಧಿ ಮಾಡಿದ್ದೇನೆ. ಪಾಪದ ಕೃತ್ಯಗಳು ಅದನ್ನು ಸಮಾಧಿ ಮಾಡಿದ್ದೇನೆ. ಈಗ ನಾನು ಪೂರ್ಣವಾಗಿ ಕ್ರಿಸ್ತನಲ್ಲಿ ಹೊಸ ಮನುಷ್ಯನಾಗಿ ಬಂದಿದ್ದೇನೆ ಎಂಬುದನ್ನು ತೋರಿಸುವಂಥದ್ದನ್ನು ದೀಕ್ಷಾಸ್ನಾನ ಎಂಬುದಾಗಿ ನಮಗೆ ನೋಡ್ಬೋದಾಗಿದೆ. ಮತ್ತೊಂದು, ಈ ದೀಕ್ಷಾಸ್ನಾನ ಇದು ಹೊಸ ಒಡಂಬಡಿಕೆ ಸಭೆಯ 7 ಅಡಿಪಾಯ ಬೋಧನೆಗಳಲ್ಲಿ ಮುಖ್ಯವಾದಂಥ ಒಂದು ಬೋಧನೆ. ಮೊದಲು ಮಾನಸಾಂತರ ಹೊಂದಿಕೊಳ್ಳಬೇಕು ಎಂಬುದು ದೇವರ ವಾಕ್ಯ. ಈ ಮಾನಸಾಂತರ ಅಂತ ಹೇಳುವಾಗ ನಾನು ಈಗಾಗಲೇ ಹೇಳಿದಂಥ ಶಬ್ದಗಳಲ್ಲಿ, ಮಾತುಗಳಲ್ಲಿ ಅದು ಬಂದಿದ್ದಾವೆ. ಅಂದರೆ ನಾವೇನಾಗಬೇಕು, ನಮ್ಮ ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಡಬೇಕು. ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟಂಥ ವ್ಯಕ್ತಿ ಏನು ಮಾಡಬೇಕು, ಅವನು ಪಾಪದ ಪಾಲಿಗೆ ಸಾಯುವಂಥ ವ್ಯಕ್ತಿ ಆಗಬೇಕು. ಅಂದರೆ ಈಗ ನೋಡಿ, ಎಷ್ಟೇ ದೊಡ್ಡ ಒಬ್ಬ ರೌಡಿಯಾಗಿದ್ದನು, ದುಷ್ಟನಾಗಿದ್ದನು, ಕೊಲೆಗಡುಕನಾಗಿದ್ದನು, ಅಥವಾ ಯಾವುದೇ ಬೇಕಾದರೆ ಆಗಿದ್ದನು ಒಬ್ಬ ವ್ಯಕ್ತಿ ಅಂತ ನೆನೆಸಿಕೊಳ್ಳುವ, ಈಗ ಆ ವ್ಯಕ್ತಿ ಸತ್ತ ಮೇಲೆ ಯಾವ ಪಾಪವನ್ನು ಮಾಡುವುದಿಲ್ಲ. ಈಗ ಎಷ್ಟೇ ದುಷ್ಟನಾಗಿದ್ದಿರಬಹುದು, ಎಷ್ಟೇ ನೀಚ ಸ್ವಭಾವದ ವ್ಯಕ್ತಿಯಾಗಿದ್ದಿರ್ಬೋದು, ಎಷ್ಟೇ ಹೀನ ಕೃತ್ಯಗಳನ್ನು ಮಾಡುವಂಥ ವ್ಯಕ್ತಿಯಾಗಿದ್ದಿರ್ಬೋದು, ಆದರೆ ಅವನು ಸತ್ತು ಬಿಟ್ಟರೆ ಆಮೇಲೆ ಏನು ಮಾಡಲ್ಲ. ಹೀಗೆ ನಮ್ಮ ಹಳೆಯ ಮನುಷ್ಯ ಸಾಯಬೇಕು, ಅದನ್ನು ಅಥವಾ ಆ ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ಯೇಸು ಕ್ರಿಸ್ತನ ಮುಂದೆ, ದೇವರ ಮುಂದೆ ಪಶ್ಚಾತ್ತಾಪ ಪಡಬೇಕು. ಅದು ಹೊಸ ಒಡಂಬಡಿಕೆ ಸಭೆಯ ಮೊದಲನೆಯ ಒಂದು ಅಡಿಪಾಯ ಎಂಬುದಾಗಿ, ಮಾನಸಾಂತರ ಹೊಂದಿರಿ. ಈಗ ಪಾಪದ ಪಾಲಿಗೆ ಪಶ್ಚಾತ್ತಾಪ ಪಟ್ಟು, ಅಥವಾ ಇನ್ನೊಂದು ರೀತಿಯಲ್ಲಿ ಸತ್ತು, ಪಶ್ಚಾತ್ತಾಪ ಪಡೋದಂದರೆ ಒಂದು ರೀತಿಯಲ್ಲಿ ಸಾಯುವುದಿದ್ದಾಗೆ. ಈಗ ನೋಡಿ, ಸಾಯದ ರೀತಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಯಾವ ಅರ್ಥವೂ ಇಲ್ಲ. ಮಾಡಬಾರ್ದಿತ್ತು, ಈಗ ಮತ್ತೆ ಅದನ್ನೇ ಮಾಡ್ತಾಯಿದ್ದೇನೆ. ಅದು ಅಲ್ಲಿ ಒಂದು ರೀತಿ ಪಶ್ಚಾತ್ತಾಪ, ಒಂದು ರೀತಿಯಲ್ಲಿ ಅವನಿಗೆ ಪಶ್ಚಾತ್ತಾಪ ಬರ್ತಾ ಉಂಟು. ಮಾಡಬಾರ್ದಿತ್ತು, ಸುಳ್ಳು ಹೇಳಬಾರ್ದಿತ್ತು, ಕೊಲೆ ಮಾಡಬಾರ್ದಿತ್ತು, ಆದರೆ ಈಗ ಮತ್ತೆ ಅದನ್ನೇ ಮಾಡ್ತಾಯಿದ್ದೇನೆ. ಅದೊಂದು ರೀತಿ ಪಶ್ಚಾತ್ತಾಪ, ಆದರೆ ಅದಕ್ಕೆ ಪಶ್ಚಾತ್ತಾಪದ ಫಲಗಳು ಇಲ್ಲ, ಮಾನಸಾಂತರದ ಫಲಗಳು ಇಲ್ಲ. ಅದನ್ನೇ ನೋಡಿ, ನಮಗೆ ಯೋಹಾನ ಹೇಳುವಂಥದ್ದನ್ನು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಸ್ನಾನಿಕ ಯೋಹಾನ, ತನ್ನ ಬಳಿಗೆ ಬಹಳ ಜನ ಬರ್ತಾ ಇದ್ದಾರೆ, ಸುಂಕದವರು ಬರ್ತಾ ಇದ್ದಾರೆ, ಸಿಪಾಯಿಗಳು ಬರ್ತಾ ಇದ್ದಾರೆ, ವೇಶ್ಯರು ಬರ್ತಾ ಇದ್ದಾರೆ. ಅವನು ತನ್ನ ಬಳಿಗೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ಕೆ ಬಂದಂಥ ಪರಿಸಾಯ ಮುಂತಾದವ್ರನ್ನ ನೋಡಿಕೊಂಡು ಆತ ಹೇಳ್ತಾ ಇದ್ದಾರೆ, ನೋಡಿ ಸುಂಕದವರು, ವೇಶ್ಯರು, ಪರಿಸಾಯರು, ಇವರು ಸುಂಕದವರು, ವೇಶ್ಯರು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪಾಪ ಕಾರ್ಯಗಳಲ್ಲಿ ತೊಡಗಿದ್ದಂಥವ್ರು ಬಂದು ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು. ಅಂಥ ಸಮಯದಲ್ಲಿ ಇನ್ನೂ ಕೆಲವರು ಬರ್ತಾ ಇದ್ದಾರೆ ಕಪಟ ಮನೋಭಾವನೆಯಿಂದ, ಪರಿಸಾಯರು ಬರ್ತಾ ಇದ್ದಾರೆ. ಈಗ ಜನರಲ್ ಆಗಿ ಎಲ್ಲರಿಗೆ ಆತ ಹೇಳ್ತಾ ಇದ್ದಾನೆ, ಮಾನಸಾಂತರ ಹೊಂದದೇ ಬರ್ತಾ ಇದ್ದಂಥ ವ್ಯಕ್ತಿಗಳಿಗೆ ಜನರಲ್ ಆಗಿ ಹೇಳ್ತಾ ಇದ್ದಾನೆ. ಮಾನಸಾಂತರ ಹೊಂದಿ ಬಂದಂಥವರಿಗೆ ಹೇಳದೆ, ಮಾನಸಾಂತರ ಹೊಂದದೇ ಬಂದಂಥ ವ್ಯಕ್ತಿಗಳಿಗೆ ಜನರಲ್ ಆಗಿ ಹೇಳ್ತಾ ಇದ್ದಾನೆ, ಸರ್ಪ ಸಂತತಿಗಳೇ, ಬರಲಿರುವ ದೇವರ ಕೋಪದಿಂದ ತಪ್ಪಿಸ್ಕೊಳ್ಳಿಕ್ಕೆ ನಿಮಗೆ ಯಾರು ಉಪದೇಶ ಕೊಟ್ಟರು? ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತ್ತೆಂಬುದನ್ನು ತಕ್ಕ ಫಲಗಳಿಂದ ತೋರಿಸ್ರಿ. ನೋಡಿ, ಸ್ಪಷ್ಟವಾಗಿ ಅಲ್ಲಿ ವಾಕ್ಯ ಹೇಳ್ತದೆ, ಮಾನಸಾಂತರ ಹೊಂದಿದ್ದನ್ನು ತಕ್ಕ ಫಲದಿಂದ ತೋರಿಸ್ರಿ. ದೀಕ್ಷಾಸ್ನಾನ ಹೊಂದಲಿಕ್ಕೆ ಬಂದಂಥವ್ರು. ಹಾಗಿರುವಾಗ ಮೊದಲನೆಯ ಒಂದು ಅಡಿಪಾಯ ಬೋಧನೆ ಮಾನಸಾಂತರ, ತಕ್ಕ ಫಲಗಳಿಂದ ತೋರಿಸ್ರಿ ಅಂತ ಹೇಳುವಾಗ ಮಾನಸಾಂತರದ ಫಲ ತೋರಿಸ್ಬೇಕು. ಆವಾಗ ಏನಾಗಬೇಕಾಗ್ತದೆ ಅಂತ ಹೇಳಿದರೆ, ನಾವಿನ್ನೂ ಅದರಲ್ಲೇ ಜೀವನ ಮಾಡ್ತಾಯಿದ್ರೆ ಮಾನಸಾಂತರದ ಫಲ ನಮಗೆ ತೋರಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅಂದರೆ ಆ ಒಂದು ಜೀವಿತಕ್ಕೆ ನಾವು ಅಂತ್ಯ ಕಾಣಿಸ್ಲಿಲ್ಲ. ನಾವು ಹಳೆಯ ಜೀವಿತಕ್ಕೆ ಒಂದು ಕೊನೆ ಕಾಣಿಸಿದರೆ ಅದೇ ಮರಣ ಅಥವಾ ಪಾಪದ ಪಾಲಿಗೆ ಸತ್ತಿದ್ದೇವೆ.
ಆದರೆ ಮರಣ ಎಂಬಂಥದ್ದು ಸುಲಭ ಅಲ್ಲ. ಮರಣ ಸ್ವಲ್ಪ ನೋವಿನ ವಿಷಯವೇ. ಹಾಗೆಯೇ ಪಾಪವನ್ನು ಬಿಡುವಂಥದ್ದು ಸುಲಭ ಅಲ್ಲ, ಸ್ವಲ್ಪ ನೋವಿನ ವಿಷಯವೇ ಆಗಿರ್ತದೆ. ಆದರೆ ಆ ಒಂದು ನೋವನ್ನು ಸಹಿಸಿ, ಅದೇ ನೋಡಿ ಕೊಲೊಸೆ ಪತ್ರಿಕೆಗೆ ಬರುವಾಗ 3ನೇ ಅಧ್ಯಾಯದಲ್ಲಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಮೇಲಿರುವಂಥವುಗಳನ್ನು ಹುಡುಕಿರಿ ಅಥವಾ ಅದರ ಬಗ್ಗೆ ನೀವು ತವಕ ಪಡಿರಿ, ಭೂಮಿಯಲ್ಲಿರುವಂಥವುಗಳನ್ನು ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ. ಮತ್ತು ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾಕಂದರೆ ನೀವು ಸತ್ತಿರಲ್ಲ. ಈಗ ಅವರಿಗೆ ನೆನಪಿಸ್ತಾ ಇದ್ದಾನೆ, ಕೊಲೊಸ್ಸೆದಲ್ಲಿದ್ದಂಥ ವಿಶ್ವಾಸಿಗಳಿಗೆ ಪೌಲ ನೆನಪಿಸ್ತಾ ಇದ್ದಾನೆ, ಯಾಕಂದರೆ ನೀವು ಸತ್ತಿದ್ದೀರಲ್ಲ, ನೀವು ಸತ್ತವರು. ಸತ್ತವನಿಗೆ ಬರೀ ಈ ಲೋಕದ ವಿಚಾರ ಹೇಗೆ ಮಾಡಲಿಕ್ಕಾಗ್ತದೆ? ಸತ್ತರೆ ಸಾಧಾರಣವಾಗಿ ನಾವು ಹೇಳ್ತೇವೆ ಪರಲೋಕಕ್ಕೆ ಹೋದರು ಅಂತ. ಅವನು ಮಾನಸಾಂತರ ಹೊಂದದ ವ್ಯಕ್ತಿಯಾಗಿದ್ದರು, ಅವನು ದೇವರ ದೂಷಣೆ ಮಾಡುವಂಥ ವ್ಯಕ್ತಿಯಾಗಿದ್ದರು, ಅವನು ನಾಸ್ತಿಕನಾದರೂ ಕೂಡ ಬಹಳಷ್ಟು ಜನ ಸತ್ತ ಮೇಲೆ ಅವರು ದೇವರ ಬಳಿಗೆ ಹೋಗಿದ್ದಾರೆ ಅಂತ, ಮೇಲೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಹಾಗಾದರೆ ಸತ್ತವರಾಗಿರುವಂಥ ನೀವೇನು ಮಾಡಿರಿ? ಮೇಲಿರುವಂಥವುಗಳ ಬಗ್ಗೆ ವಿಚಾರ ಮಾಡಿರಿ, ಮೇಲಿರುವಂಥವುಗಳನ್ನು ಹುಡುಕಿರಿ ಎಂಬುದೇ. ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ. ಎಷ್ಟು ಆಶೆ ಇದ್ದ ವ್ಯಕ್ತಿಯಾಗಿದ್ದಿರ್ಬೋದು, ಸತ್ತ ಮೇಲೆ ಅವನಿಗೆ ಭೂಮಿಯಲ್ಲಿ ಯಾವುದು ಕೂಡ ಅವನಿಗೆ ಸಂಪಾದನೆ ಮಾಡುವಂಥ ವಿಚಾರವಾಗಲಿ ಯಾವುದೂ ಅವನಿಗೆ ವಿಚಾರ ಇರಲ್ಲ. ಈಗ ಅವನಿಗೆ ಎಂಥ ವಿಚಾರವೂ ಇಲ್ಲ, ಯಾಕಂದರೆ ಅದು ಡೆಡ್ ಬಾಡಿ. ನೀವು ಶರೀರದಲ್ಲಿ ಜೀವನ ಮಾಡ್ತಾಯಿದ್ರು, ಲೋಕದ ಪಾಲಿಗೆ ಪಾಪದ ಪಾಲಿಗೆ ನೀವು ಸತ್ತವರು. ಇದು ಏನಾಗಿದೆ ಅಂತ ಹೇಳಿದರೆ, ಇದು ಶವ ಎಂಬುದಾಗಿ. ಕ್ರಿಸ್ತನ ಕಡೆಗೆ ಬಂದಾಗ ಈ ನಮ್ಮ ಬಾಡಿ ಏನಿದೆ ಶವ, ಒಂದು ಹೆಣ ಇದ್ದ ಹಾಗೆ. ಈಗ ಇದು ಹೇಗೆ ಕಾರ್ಯ ಮಾಡ್ತದೆ ಅಂತ ಹೇಳಿದರೆ, ದೇವರ ಆತ್ಮನೂ ನಮ್ಮಲ್ಲಿ, ಕ್ರಿಸ್ತನೂ ನಮ್ಮಲ್ಲಿದ್ದುಕೊಂಡು ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ ಎಂಬುದಾಗಿ. ಈಗ ಈ ವ್ಯಕ್ತಿ ಏನು ಮಾಡಬೇಕು? ದೀಕ್ಷಾ ಸ್ನಾನವನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಗ ಮೊದಲನೇ ಬೋಧನೆ ಮಾನಸಾಂತರ ಅಥವಾ ಪಾಪದ ಪಾಲಿಗೆ ಸಾಯಬೇಕು. ಈ ಸತ್ತಂಥ ವ್ಯಕ್ತಿಯನ್ನು ಹೂಣಿಡುವಂಥ ಒಂದು ಪ್ರಕ್ರಿಯೆಗೆ ಬರುವಾಗ ಅದು ಏನು ಮಾಡ್ತದೆ, ಅದು ಏನು ತೋರಿಸ್ತದೆ ಅಂತ ಹೇಳಿದರೆ ದೀಕ್ಷಾ ಸ್ನಾನ. ನೋಡಿ, ನಾವು ಹೂಣಿಡುವಂಥ ಕೆಲಸವನ್ನು ಮಾಡುವಾಗ ಮಣ್ಣಲ್ಲಿ ಒಂದು ಹೊಂಡವನ್ನು ತೆಗೆದು, ಆ ಬಾಡಿಗೆ ತಕ್ಕಂಥ ಒಂದು ಹೊಂಡವನ್ನು ತೆಗೆದು, ಸ್ವಲ್ಪ ಆಳವಾಗಿ ಹೊಂಡವನ್ನು ತೆಗೆದು ಅದರಲ್ಲಿ ಆ ಡೆಡ್ ಬಾಡಿಯನ್ನು ಇಟ್ಟು ಅದನ್ನು ಮಣ್ಣಿನಿಂದ ಮುಚ್ಚಲಾಗ್ತದೆ. ಹಾಗೆ ದೀಕ್ಷಾ ಸ್ನಾನ ಅನ್ನುವಂಥದ್ದು ನೀರಿನಲ್ಲಿ ಮುಳುಗುವಾಗ ಹಳೆ ಮನುಷ್ಯನು ಇವನು ಸತ್ತಿದ್ದಾನೆ, ನೂತನ ಮನುಷ್ಯ ಎಂಬುದಾಗಿ. ಹೀಗೆ ದೀಕ್ಷಾ ಸ್ನಾನ ಅಂತ ಹೇಳಿದರೆ ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ಜೀವಿಸುವ ಅಥವಾ ದೇವರ ಪಾಲಿಗೆ ಜೀವಿಸುವಂಥ ವ್ಯಕ್ತಿಯನ್ನು ಕ್ರಿಸ್ತನೊಂದಿಗೆ ಸೇರುವುದಕ್ಕಾಗಿ ನೀರಲ್ಲಿ ಮುಳುಗಿಸಿ ತೆಗೆಯುವಂಥ ಅಥವಾ ಮುಳುಗಿಸಿ ಮೇಲೆ ಎತ್ತುವಂಥ ಒಂದು ಕಾರ್ಯವನ್ನು ದೀಕ್ಷಾ ಸ್ನಾನ ಅಂತ ಹೇಳಲಿಕ್ಕಾಗ್ತದೆ. ಖಂಡಿತ ಪಾಸ್ಟ್ರೆ. ಪ್ರಿಯ ವೀಕ್ಷಕರೇ, ಪಾಸ್ಟ್ರ್ ಬಹಳ ವಿಸ್ತಾರವಾಗಿ ನಮಗೆ ಹೇಳಿದರು. ದೀಕ್ಷಾ ಸ್ನಾನ ಎಂಬುವಂಥದ್ದು ಒಂದು ಮುಳುಗುವ ಅನುಭವ ಮತ್ತು ಅಂದರೆ ಒಂದು ಅರ್ಥ ತೋರಿಸುವಂಥದ್ದು ಜನರಲ್ ವರ್ಡ್ ಆಗಿ, ಮತ್ತು ಆತ್ಮಿಕ ಅರ್ಥ ನಾವು ಪಾಪದ ಪಾಲಿಗೆ ಸತ್ತು ಹೂಣಲ್ಪಟ್ಟಂಥ ಮತ್ತು ಎದ್ದು ಬರುವಂಥ ಹೊಸತಾಗಿ ಕ್ರಿಸ್ತನಲ್ಲಿ ಎದ್ದು ಬರುವಂಥ ಅನುಭವವನ್ನು ಸೂಚಿಸುವಂಥ ಒಂದು ಅರ್ಥ ಸೂಚಿಸ್ತದೆ ಎಂಬುದಾಗಿ ಕೂಡ ಸೇವಕರು ಹೇಳಿದರು. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಿಂದ ನಾವು ಓದುವಾಗ ನಮ್ಗೆ ಗೊತ್ತಾಗ್ತದೆ, ಅದರ ವಿಚಾರವಾಗಿ ಭಾಳಷ್ಟು ನಮಗೆ ಹೇಳಲ್ಪಟ್ಟಿದೆ. ಅಷ್ಟೇ. ಹಾಗಾದರೆ ಇವತ್ತು ನಾವು ನೋಡ್ತೇವೆ, ಕೆಲವೊಂದು ಕಡೆಗಳಲ್ಲಿ ಸಾಂಪ್ರದಾಯಿಕವಾಗಿ ನಾವು ನೋಡೋದಾದರೆ ಒಂದು ಚಿಮುಕಿಸುವಂಥ ದೀಕ್ಷಾ ಸ್ನಾನ. ನೀವು ಹೇಳಿದರೆ ಬ್ಯಾಪ್ಟಿಸಮ್ ಎಂಬಂಥ ಅರ್ಥ, ಮೂಲ ಪದದ ಅರ್ಥನೇ ಮುಳುಗಿಸುವಂಥದ್ದು ಎಂಬುದಾಗಿ. ಆದರೆ ಇವತ್ತು ಕೆಳಗಡೆಯಲ್ಲಿ ನೋಡುವಾಗ ಚಿಮುಕಿಸುವಂಥದ್ದು ಇಂಥ ಎಲ್ಲ ಪದ್ಧತಿಯನ್ನು ನೋಡ್ತೇವೆ. ಇದರ ಬಗ್ಗೆ ಏನು ಹೇಳ್ತೀರಾ ಭಾಷೆ? ಬಾಪ್ಟಿಸಮ್ ಅಥವಾ ಬಾಪ್ಟಿಸ್ಮೋ ಅಂದರೆ ಮುಳುಗು ಅಂತಲೇ ಅದರ ಅರ್ಥ. 2000 ವರ್ಷಗಳ ಹಿಂದೆ ಏನು ಆ ಕಾಲದ ಕ್ಲಾಸಿಕಲ್ ಅಥವಾ ಅಭಿಜಾತ ಗ್ರೀಕ್ ಭಾಷೆ ಅಥವಾ ಕ್ಲಾಸಿಕಲ್ ಗ್ರೀಕ್ ಭಾಷೆ ಅಂತ ಇತ್ತು, ಆ ಭಾಷೆಯಲ್ಲಿ ಬಾಪ್ಟಿಸ್ಮೋ ಅಂತ ಹೇಳಿದರೆ ಮುಳುಗು ಅಂತಲೇ ಅರ್ಥ, ಮತ್ತು ಅದಕ್ಕೆ ಬೇರೆ ಅರ್ಥಗಳು ಇರಲಿಲ್ಲ. 2000 ವರ್ಷಗಳ ಈಚೆಗೆ ಬಂದು ಈಗ ಒಂದು 1500 ವರ್ಷಗಳ ಈಚೆಗೆ ಮಾಡಿದಂಥ ಹೊಸ ಒಂದು ಡಿಕ್ಷನರಿಗಳಲ್ಲಿ ಅಥವಾ ಒಂದು 1500 ವರ್ಷಗಳ ಅಂದರೆ ಕ್ರಿಸ್ತ ಶಕೆ 1500ರಿಂದ ಈಚೆಗೆ ಏನಾಗಿದೆ, ಬಾಪ್ಟಿಸಮ್ ಅಥವಾ ಬಾಪ್ಟಿಸ್ಮೋ ಅನ್ನೋದಕ್ಕೆ ಸಿಂಪಡಿಸುವಂಥ ಅರ್ಥ ಕೂಡ ಕೊಟ್ಟಿದ್ದಾರೆ. ಯಾಕಂತೇಳಿದರೆ 2000 ವರ್ಷಗಳ ಹಿಂದೆ ಆ ಅರ್ಥ ಇರಲಿಲ್ಲ.
ಈಗ ಅನೇಕ ಕ್ರೈಸ್ತ ಚರ್ಚ್ಗಳಲ್ಲಿ ಈ ಬಾಪ್ಟಿಸ್ಮೋ ಎಂಬಂಥ ಮಾತನ್ನು ಚಿಮುಕಿಸುವುದಕ್ಕೆ ಬಳಸೋದ್ರಿಂದ ಅದು ಕೊಡೊಂದು ಅರ್ಥ ಅಂತ ಈಗ ಕೊಟ್ಟಿರ್ತಾರೆ. ಮೊದಲ ಅರ್ಥ ಆದರೂ ಕೂಡ ಮೊದಲ ಅರ್ಥ ಈಗ ನಾವು ಡಿಕ್ಷನರಿಯಲ್ಲಿ ನಾವು ನೋಡ್ತೇವೆ, ಯಾವುದೋ ಒಂದು ಶಬ್ದ ಇರ್ತದೆ, ಆ ಶಬ್ದಕ್ಕೆ ಮೊದಲ ಅರ್ಥ ಅದರ ಅತ್ಯಂತ ಅದಕ್ಕೆ ಯೋಗ್ಯವಾದಂಥ ಅಥವಾ ಅದಕ್ಕೆ ಅತ್ಯಂತ ಸರಿಯಾದ ಅರ್ಥ ಏನಿರ್ತದೆ ಅದನ್ನು ಮೊದಲು ಕೊಟ್ಟಿರ್ತಾರೆ. ಮತ್ತು ದೂರದ ಅರ್ಥಗಳನ್ನು ನಂತರ ಹಾಗೆ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂತ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಇಂದಿಗೂ ಕೂಡ ಯಾವ ಗ್ರೀಕ್ ಡಿಕ್ಷನರಿಯನ್ನು ತೆಗೆದು ನಾವು ಬಾಪ್ಟಿಸ್ಮೋ ಅಂತ ನೋಡಿ ಅದರ ಮೊದಲ ಅರ್ಥ ನೋಡಿದರೆ ಮುಳುಗು ಅಂತಲೇ ಉಂಟು. 2, 3, 4, 5, 6 ದೂರದ ಅರ್ಥಗಳಿಗೆ ಬರುವ ಸಿಂಪಡಿಸುವಂಥ ಕೂಡ ಇರ್ತದೆ. ಆದರೆ ಸಿಂಪಡಿಸು ಎಂಬಂಥ ಅಥವಾ ಚಿಮುಕಿಸು ಎಂಬಂಥ ಆ ಮಾತಿಗೆ ಗ್ರೀಕ್ ಭಾಷೆಯಲ್ಲಿ ರಾಮ್ಟಿಝೋ ಅಂತ ಹೆಸರುಂಟು. ರಾಮ್ಟಿಝೋ ಎಂಬುದಾಗಿ ಅದು ಗ್ರೀಕ್ ಭಾಷೆಯಲ್ಲಿ ಸಿಂಪಡಿಸು ಅಥವಾ ಚಿಮುಕಿಸು ಎಂಬಂಥ ಆ ಒಂದು ಶಬ್ದಕ್ಕೆ ಇರುವಂಥ ಅರ್ಥ. ಈಗ ನೋಡಿ, ಇದರಲ್ಲಿ ಇವತ್ತು ನೋಡುವಂಥ ಅನೇಕ ಸಾಂಪ್ರದಾಯಿಕವಾಗಿ ಇರುವಂಥ ಸಭೆಗಳು ಎಂಬುದಾಗಿ ಕರೆಯಲ್ಪಡುವಂಥವರು ಚಿಮುಕಿಸಿ ಅಥವಾ ಸಿಂಪಡಿಸಿ ಕೊಡುವಂಥದ್ದನ್ನು ನಾವು ನೋಡ್ತೇವೆ. ನಂತರ ಅದಕ್ಕೆ ಬಾಪ್ಟಿಸಮ್ ಎಂಬಂಥ ಹೆಸರನ್ನು ಕೂಡ ನೋಡ್ತೇವೆ. ಆದರೆ ಬಾಪ್ಟಿಸಮ್ ಅನ್ನುವಂಥ ಆ ಒಂದು ಶಬ್ದದ ಅರ್ಥಕ್ಕೆ ಅವರು ಮಾಡುವಂಥ ಆ ಒಂದು ಕಾರ್ಯ ಅಥವಾ ಕೃತ್ಯ ವಿರುದ್ಧವಾಗಿರ್ತದೆ. ಇನ್ನು ಇದರ ಪ್ರಾರಂಭವನ್ನು ನಾವು ನೋಡುವಾಗ ನೋಡಿ, ಹೊಸ ಒಡಂಬಡಿಕೆಯ ವಿವಿಧ ಭಾಗಗಳಲ್ಲಿ ನಾವು ನೋಡುವಾಗ ನೋಡಿ, ನಮಗೆ ಕೆಲವೊಂದು ಭಾಗಗಳನ್ನು ನಾವು ನೋಡುವಾಗ ಏನು ಅಂತ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ದೀಕ್ಷಾಸ್ನಾನ ಹೇಗೆ ಕೊಡ್ತಾಯಿದ್ರು, ದೀಕ್ಷಾಸ್ನಾನ ಹೇಗೆ ಯೇಸು ಸ್ವಾಮಿ ತಕ್ಕೊಂಡ್ರು ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ಮತ್ತಾಯನು ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯ 5, 6ನೇ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲು. ಆಗ ಯೆರೂಸಲೇಮು, ಎಲ್ಲ ಯೂದಾಯವು, ಯೋರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಸಾಕು. ಈಗ 3ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದಿಕೊಳ್ಳಿರಿ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ನೋಡಿ, ಅಲ್ಲಿ ನಾವು ನೋಡ್ತೇವೆ, ಮೊದಲು ಯೋರ್ದಾನ್ ಹೊಳೆಯಲ್ಲಿ ಏನು ಮಾಡ್ತಾ ಇದ್ದನು, ಸ್ನಾನಿಕ ಯೋಹಾನನು ದೀಕ್ಷಾಸ್ನಾನ ಕೊಡ್ತಾ ಇದ್ದನು. ಜನ ಎಲ್ಲರೂ ಅಲ್ಲಿಗೆ ಬಂದುಕೊಂಡು ಏನು ಮಾಡ್ತಾಯಿದ್ರು, ಪಾಪಗಳನ್ನು ಅರಿಕೆ ಮಾಡಿ ದೇವರ ಮುಂದೆ ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪ ಪಟ್ಟು ಅಲ್ಲಿ ದೀಕ್ಷಾಸ್ನಾನ ಮಾಡ್ಕೊಳ್ತಾಯಿದ್ರು. ಈಗ ಯೇಸು ಸ್ವಾಮಿ ಇಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ಕೆ ಬರ್ತಾಯಿದ್ದಾರೆ. ನೋಡಿ, ದೀಕ್ಷಾಸ್ನಾನ ಇನ್ನು ಕೆಲವು ಪ್ರಶ್ನೆಗಳಿಗೆ ಇದರ ಜೊತೆಯಲ್ಲಿ ಉತ್ತರ ಕೂಡ ಬರ್ತಾ ಉಂಟು. ಇನ್ನು ಅಲ್ಲಿ ನೋಡ್ತೇವೆ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವಾಗ ಅವನು ಪಾಪಗಳನ್ನು ಅರಿಕೆ ಮಾಡುವಂಥ ಒಂದು ಜ್ಞಾನ ಉಳ್ಳಂಥ ವ್ಯಕ್ತಿಯಾಗಿರಬೇಕು. ಪಾಪಗಳನ್ನು ಹೇಳಿಕೊಂಡು ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಮೊದಲು ಪಾಪ ಅಂದರೆ ಎಂತ ಅಂತ ಗೊತ್ತಿರಬೇಕು. ತಾನು ಪಾಪಿ ಅನ್ನುವಂಥದ್ದು ಅವನಿಗೆ ಗೊತ್ತಿರಬೇಕು. ನಾನು ಪಾಪ ಮಾಡಿದ್ದೇನೆ, ಈಗ ನಾನು ಪಾಪಿಯಾದ ಮನುಷ್ಯ, ಆದರೆ ನಾನು ಪಾಪದ ಪಾಲಿಗೆ ಸಾಯ್ತಾ ಇದ್ದೇನೆ, ನಾನು ಸತ್ತವನಾಗಿ ನೀರಲ್ಲಿ ಮುಳುಗಿ ಸಮಾಧಿ ಮಾಡಲ್ಪಟ್ಟಂಥ ಒಂದು ಅನುಭವಕ್ಕೆ ಹೋಗಿ ನಾನು ಅಲ್ಲಿಂದ ಎದ್ದು ಬಂದಾಗ ಒಬ್ಬ ಹೊಸ ಮನುಷ್ಯನಾಗಿ ನಡೆದುಕೊಳ್ತೇನೆ. ಇದು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೂಡ. ನಂತರ ಇಂಥ ಪ್ರಶ್ನೆಗಳು ಯಾವುದಾದ್ರೂ ಕೇಳುಗರಿಂದ ಇರುವುದಾದರೆ ಅದಕ್ಕೆ ಅಡ್ವಾನ್ಸ್ ಆಗಿ ಉತ್ತರ ಬಂದ ಹಾಗೆ. ನಂತರ ಕೂಡ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡುವಾಗ ಡಿಟೇಲ್ ಆಗಿ ನಾವು ಅದನ್ನು ನೋಡೋಣ. ಈಗ ಇಲ್ಲಿ ನೋಡ್ತೇವೆ, ಯೇಸು ಸ್ವಾಮಿಯಲ್ಲಿ ಯಾವ ಪಾಪವೂ ಇರಲಿಲ್ಲ. ಯೇಸು ಸ್ವಾಮಿಯಲ್ಲಿ ಪಾಪ ಎಂಬಂಥದ್ದೇ ಇರಲಿಲ್ಲ. ಆತ ಪವಿತ್ರಾತ್ಮನಿಂದ ಲೋಕದಲ್ಲಿ ಹುಟ್ಟಿ ಬಂದವನು. ಯೇಸು ಸ್ವಾಮಿ ದೇವರು ಮನುಷ್ಯನಾಗಿ ಬಂದಂಥವನು. ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ. ಶರೀರದಲ್ಲಿ, ಮನಸ್ಸಿನಲ್ಲಿ, ಕೃತ್ಯದಲ್ಲಿ ಯಾವ ಪಾಪವೂ ಇರಲಿಲ್ಲ. ಆದರೆ ಪಾಪ ಇಲ್ಲದ ಯೇಸುವೇ ಇಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಇದು ಪಾಪಿಗಳು ಹೊಂದಿಕೊಳ್ಳತಕ್ಕಂಥ ದೀಕ್ಷಾಸ್ನಾನ. ಪಾಪ ಇಲ್ಲದಂಥ ದೇವಕುಮಾರನೇ ಇಲ್ಲಿ ದೀಕ್ಷಾಸ್ನಾನ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ನಾವು 13ರಿಂದ ಓದುವಾಗ, 3ನೇ ಅಧ್ಯಾಯ 13ರಿಂದ ಓದುವಾಗ ಅಲ್ಲಿ ಸ್ನಾನಿಕ ಯೋಹಾನ ಅವನು ಕೂಡ ಹೃದಯಾಂತರಾಳದಿಂದ ಬಯಸ್ತಾ ಇದ್ದ, ನನಗೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು ಅಂತ, ನಾನು ಕೂಡ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು ಅಂತ ಅವನಿಗೆ ಬಯಕೆ ಇತ್ತು.
ಆದರೆ ಅವನಿಗೆ ದೇವರು ದೀಕ್ಷಾಸ್ನಾನ ಮಾಡಿಸುವಂತ ಮೊದಲು ಹೇಳಿದ್ದು. ಇಡೀ ಯೆರೂಸಲೇಮ್ ಮತ್ತು ಏನು ಯೂದಾಯ ಸೀಮೆಯಲ್ಲಿದ್ದಂಥ ಜನರಿಗೆ ನೀನು ಮಾನಸಾಂತರದ ಸುವಾರ್ತೆಯನ್ನು ಹೇಳು, ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಡ್ರಿ, ದುಷ್ಕೃತ್ಯಗಳನ್ನು ಬಿಡ್ರಿ, ಮಾನಸಾಂತರ ಹೊಂದಿರಿ, ಮಾನಸಾಂತರ ಹೊಂದಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಕ್ರಿಸ್ತನು ಬರಲಿಕ್ಕಿದ್ದಾನೆ, ಮೆಸ್ಸಿಯನು ಬರಲಿಕ್ಕಿದ್ದಾನೆ, ಆತ ಈ ಸಮೀಪದಲ್ಲೇ ಬರ್ತಾನೆ, ಈ ದಿನಗಳಲ್ಲಿ ಆತ ಪ್ರತ್ಯಕ್ಷನಾಗ್ತಾನೆ. ಈಗ ನೀವೇನು ಮಾಡಿರಿ, ನಿಮ್ಮ ಮನಸ್ಸನ್ನು ದೇವರ ಕಡೆ ತಿರುಗಿಸಿಕೊಳ್ಳ್ರಿ. ನೀವು ಪರಸ್ಪರ ಆ ಕಡೆ ಹೊಡೆದಾಡಿ ಜಗಳ ಮಾಡಿ ಕಾದಾಡಿ ವೈಮನಸ್ಯದಿಂದ ದ್ವೇಷದಿಂದ ಇದ್ದಂಥ ಸಮಯ ಸಾಕು, ಪಾಪವನ್ನು ಮಾಡ್ತಾ ಇದ್ದಂಥ ಸಮಯ ಸಾಕಾಗಿದೆ, ನಿಲ್ಲಿಸಿಬಿಡಿ. ಈಗ ಕ್ರಿಸ್ತನು ನಿಮ್ಮ ಹತ್ತಿರದಲ್ಲೇ ಇದ್ದಾನೆ, ಬಂದುಬಿಟ್ಟಿದ್ದಾನೆ, ಈಗಾಗಲೇ ಆತ ಪ್ರಕಟ ಆಗ್ತಾನೆ. ಈ ರೀತಿಯಾಗಿ ಆತ ಏನು ಮಾಡ್ತಾ ಇದ್ದಾನೆ, ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ, ಅಥವಾ ಎಲ್ಲ ಸಹೋದರರನ್ನು ಏನು ಮಾಡ್ತಾ ಇದ್ದಾನೆ, ಅವನು ಸಿದ್ಧ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾನೆ. ಪಾಪಿಗಳ ಮಧ್ಯದಲ್ಲಿ ಸ್ವಾರ್ಥೆಯನ್ನು ಸಾರ್ತಾ ಇದ್ದಾನೆ. ಆದರೆ ಅವನ ಹೃದಯದಲ್ಲೂ ಎಲ್ಲೋ ಒಂದು ಆಸೆ ಇದೆ, ನನಗೂ ಕೂಡ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು. ಆದರೆ ತನಗೆ ದೀಕ್ಷಾಸ್ನಾನ ಕೊಡೋರು ಯಾರಿದ್ದಾರೆ? ಯಾರೂ ಇಲ್ಲ. ಯಾಕಂದರೆ ಅವನೇ ಮೊದಲ ಬಾರಿಗೆ ದೇವರಿಂದ ಅಪ್ಪಣೆ ಹೊಂದ್ಕೊಂಡಿದ್ದಾನೆ, ನೀನು ಇತರರಿಗೆ ಸುವಾರ್ತೆ ಸಾರು, ಅವ್ರಿಗೆ ದೀಕ್ಷಾಸ್ನಾನ ಕೊಡುವಂಥ. ಹೀಗಿರುವಾಗ ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಬಂದ ಕೂಡಲೇ ಈತನಿಗೆ ಗೊತ್ತಾಗ್ತದೆ, ಪವಿತ್ರಾತ್ಮ ಹೇಳ್ತಾನೆ, ಇವನೇ ಅವನು. ನಾನು ಇಷ್ಟು ದಿನ ಯಾರ ಬಗ್ಗೆ ಹೇಳ್ತಾ ಇದ್ದೆ, ಮೆಸ್ಸಿಯನು ಬರ್ತಾನೆ, ಕ್ರಿಸ್ತನು ಬರ್ತಾನೆ ಅಂತ, ಅವನೇ ಇವನು ಎಂಬುದಾಗಿ ಬಂದು ಯೇಸು ಹೇಳ್ತಾರೆ, ನನಗೆ ದೀಕ್ಷಾಸ್ನಾನ ಕೊಡುವಂತ. ಆಗ ಅವನೇನು ಮಾಡ್ತಾನೆ, ಕರ್ತನೆ, ಅಥವಾ ನಾನು ನಿನ್ನ ಕೈಯಿಂದ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು? ನಾನೇ ನಿನ್ನ ಕೈಯಲ್ಲಿ ಮಾಡಿಸ್ಕೊಳ್ಬೇಕು, ನಿನ್ನಲ್ಲಿ ಯಾವ ಪಾಪವೂ ಇಲ್ಲ. ಆಗಿರುವಾಗ ನೀನು ನನ್ನ ಕೈಯಲ್ಲಿ ಬರ್ತಿದ್ದೀಯಲ್ಲಮ್ಮ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ಕೆ. ಯೇಸು ಹೇಳ್ತಾರೆ ಅಲ್ಲಿ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ. ದೀಕ್ಷಾಸ್ನಾನವನ್ನು ಆತ ಕೊಡ್ತಾನೆ. ಯೇಸ್ವಾಮಿಗೆ ಅವನು ಭಾಳಷ್ಟು ಮನವಿ ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ತಾನೆ, ಇಲ್ಲ ನೀನು ನನಗೆ ಕೊಡಬೇಕು ಸ್ವಾಮಿ, ನಾನು ಪಾಪಿಯಾದ ಮನುಷ್ಯ, ನಾನೊಬ್ಬ ಮನುಷ್ಯ, ನಿನ್ನ ದೇವಕುಮಾರ. ಆದರೆ ಯೇಸು ಹೇಳ್ತಾನೆ, ಒಪ್ಕೋ, ಅದು ಏನಿದ್ರೂ ಕೂಡ ಪಾಪಿ ತೆಗೆದುಕೊಳ್ಳತಕ್ಕಂಥ ದೀಕ್ಷಾಸ್ನಾನ. ಆದರೆ ನಾನು ಪಾಪಿಗಳಿಗೋಸ್ಕರವೇ ಲೋಕಕ್ಕೆ ಬಂದಿದ್ದೇನೆ, ಅವರ ಪಾಪ ಹೊರಲಿಕ್ಕೋಸ್ಕರವೇ ಬಂದಿದ್ದೇನೆ. ಯೇಸ್ವಾಮಿ ಹೇಳದಿದ್ರು ಅದರ ಒಳ ಅರ್ಥ, ಅದರ ಒಳಗಿರುವಂಥ ಅರ್ಥ. ಯೇಸ್ವಾಮಿ ಅಲ್ಲಿ ಇದನ್ನೆಲ್ಲ ಹೇಳಲಿಲ್ಲ, ಆದರೆ ಅದರ ಒಳ ಅರ್ಥ, ನಾನು ಪಾಪಿಗಳಿಗೋಸ್ಕರವೇ ಬಂದಿದ್ದೇನೆ, ಪಾಪಿ ತೆಗೆದುಕೊಳ್ತಕ್ಕಂಥ ದೀಕ್ಷಾಸ್ನಾನ. ಆದರೆ ನಾನು ಪಾಪಿಗಳ ಪಾಪ ಹೊರಲಿಕ್ಕೋಸ್ಕರ ಬಂದಿದ್ದೇನೆ, ಅವರ ಶಾಪ ಹೊರಲಿಕ್ಕೋಸ್ಕರ ಬಂದಿದ್ದೇನೆ. ಈಗ ನೀನು ಒಪ್ಕೋ. ಹಾಗೆ ದೀಕ್ಷಾಸ್ನಾನವನ್ನು ಕೊಡ್ತಾನೆ. ಈಗ ನಮ್ಮ ವಿಷಯ, ಯೇಸು ನೀರಿನಿಂದ ಮೇಲಕ್ಕೆ ಬರಲು, ಯೇಸು ನೀರಿನಿಂದ ಮೇಲಕ್ಕೆ ಬರಲು. ಅಲ್ಲಿ ಹಾಗಾದರೆ ದೀಕ್ಷಾಸ್ನಾನವನ್ನು ಸ್ನಾನಿಕ ಯೋಗಾನ ಯಾವ ರೀತಿ ಕೊಡ್ತಾ ಇದ್ದ ಎಂಬಂಥದ್ದು ಪ್ರಶ್ನೆ. ಅವನು ಸ್ವಲ್ಪ ಒಂದು ಕೈಯಲ್ಲಿ ಒಂದು ಚೆಂಬನ್ನು ಹಿಡಿದುಕೊಂಡು ಆ ಚೆಂಬಿನಿಂದ ನೀರನ್ನು ಹೀಗೆ ಸಿಂಪಡಿಸ್ತಾ ಇದ್ದನ, ಅಥವಾ ಆತ ತಲೆ ಮೇಲೆ ಒಂದು ಚೆಂಬು ನೀರನ್ನು, ಒಂದು ಬಕೆಟ್ ನೀರನ್ನು ಹೊಯ್ದಿದ್ದನ, ಹೇಗೆ ಮಾಡಿದ್ದು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಅಂಥದ್ದೇನೂ ಅಲ್ಲಿ ಮಾಡಿರಲಿಲ್ಲ. ಈತ ಯೋರ್ದನ್ ಹೊಳೆಯಲ್ಲೇ ನಿಂತಿದ್ದಾನೆ, ಯೇಸು ಸ್ವಾಮಿ ಹೊಳೆಗೆ ಇಳಿದಿದ್ದಾರೆ, ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಮುಳುಗಿದ ಸ್ಥಳದಿಂದ ಮೇಲೆದ್ದಿದ್ದಾರೆ ಮತ್ತು ಅಲ್ಲಿಂದ ಹೊಳೆಯಿಂದ ಮೇಲಕ್ಕೆ ಬಂದಿದ್ದಾರೆ. ಯೋರ್ದನ್ ಹೊಳೆಯಲ್ಲಿ ಕೊಡ್ತಾ ಇದ್ದನು ಅಂತ ಪ್ರಾರಂಭದಲ್ಲಿ ನೋಡಿದ್ದೇವೆ. ಮತ್ತು ಈಗ ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ನೀರಿನಿಂದ ಮೇಲಕ್ಕೆ ಬರಲು. ಅದರ ಅರ್ಥ ದೀಕ್ಷಾಸ್ನಾನ ಎಲ್ಲಿ ಕೊಟ್ಟಿದ್ರು? ನೀರಿನ ಒಳಗೆ ಕೊಟ್ಟಿದ್ರು ಅಂತ. ದಂಡೆ ಮೇಲೆ ನಿಂತ್ಕೊಂಡು 1 ಹನಿ 2 ಹನಿ 4 ಹನಿ ಸಿಂಪಡಿಸಿ, ನಾನು ನಿನಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಕೊಡ್ತೇನೆ ಅಂತ ಹೇಳಿರಲಿಲ್ಲ. ಅಲ್ಲಿ ನೀರಲ್ಲಿ ಮುಳುಗಿ ಕೊಟ್ಟಂಥ ದೀಕ್ಷಾಸ್ನಾನ. ಮತ್ತೊಂದು ವಿಷಯ, ನಾನು ಈಗಾಗಲೇ ಹೇಳಿದ ಮಾತಿಗೆ ಕೆಲವೊಂದು ಮಾತನ್ನು ಕೂಡ ಜೋಡಿಸಿ ಹೇಳದಿದ್ದರೆ ಜನರಿಗೆ, ಕೇಳುವಂಥವರಿಗೆ ಕನ್ಫ್ಯೂಷನ್ ಆಗ್ತದೆ. ಸ್ನಾನಿಕ ಯೋಹಾನ ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ಕೂಡ ಆತ ಕೊಟ್ಟಿರಲಿಲ್ಲ. ಅವನು ಮಾನಸಾಂತರ ದೀಕ್ಷಾಸ್ನಾನ, ಪಶ್ಚಾತ್ತಾಪ ಪಡ್ರಿ, ನೀವು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ, ಮಾನಸಾಂತರದ ಫಲವನ್ನು ತೋರಿಸ್ರಿ, ಕ್ರಿಸ್ತನು ಬರುವುದಕ್ಕಿದ್ದಾನೆ, ಆತ ಸದ್ಯದಲ್ಲೇ ಬರ್ತಾನೆ. ನಿಮ್ಮ ಮನಸ್ಸು ದೇವರ ಯೇಸು ಕ್ರಿಸ್ತನ, ಅಥವಾ ನಿಮ್ಮ ಮನಸ್ಸು ಯೇಸು ಅಂತ ಹೆಸರು ಆಗ ಇಲ್ಲ, ನಿಮ್ಮ ಮನಸ್ಸು ಆ ಮೆಸ್ಸಿಯನ ಕ್ರಿಸ್ತನ ಬರುವಿಕೆಗಾಗಿ ಸಿದ್ಧವಾಗಲಿ ಅಂತ ಆತ ಬರೀ ಮಾನಸಾಂತರದ ಸುವಾರ್ತೆ ಹೇಳ್ತಿದ್ದ. ತನ್ನ ಬಳಿಗೆ ಬರುವಂಥವ್ರು ಏನು ಮಾಡ್ತಿದ್ದ? ಮಾನಸಾಂತರದ ದೀಕ್ಷಾಸ್ನಾನ ಬರೀ ನೀರಲ್ಲಿ ಮುಳುಗಿಸಿ ಕಳಿಸ್ತಿದ್ದ.
ತಂದೆ ಮಗ ಪವಿತ್ರಾತ್ಮನ ಹೆಸರಿನ ದೀಕ್ಷಾಸ್ನಾನ ಯೇಸುಸ್ವಾಮಿ ಪರಲೋಕಕ್ಕೆ ಏರಿ ಹೋಗುವಂಥ ಸಮಯದಲ್ಲಿ ಶಿಷ್ಯರಿಗೆ ಇನ್ನು ಮುಂದೆ ನೀವೇನು ಮಾಡಿರಿ, ಹೊರಟು ಎಲ್ಲ ದೇಶಗಳ ಜನರಿಗೆ ಸುವಾರ್ತೆ ಸಾರ್ರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ ಅಂತ ಹೇಳಿದರು. ಈಗ ನಮ್ಮ ಪಾಯಿಂಟಿಗೆ ಬರೋಣ, ಥೀಮ್ ಪಾಯಿಂಟಿಗೆ ಬರೋಣ. ಒಂದು, ಯೇಸು ಸ್ವಾಮಿ ಹೊಳೆಗೆ ಬಂದರು, ಹೊಳೆಯಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರು. ನಾನು ಅದರ ಬ್ಯಾಕ್ಗ್ರೌಂಡ್ ವಿಷಯಗಳನ್ನು ಈಗಾಗಲೇ ಹೇಳಿದ್ದೇನೆ. ನೀರಿನಿಂದ ಮೇಲಕ್ಕೆ ಬರಲು ಅಲ್ಲಿ ಆಕಾಶವು ತೆರೆಯಿತು, ಬೇರೆ ವಿಷಯಗಳಿದ್ದಾವೆ. ಈತನು ನನ್ನ ಪ್ರಿಯ ಕುಮಾರನು, ಈ ಥರ ನಾನು ಮೆಚ್ಚಿದ್ದೇನೆ, ಪವಿತ್ರಾತ್ಮ ದೇಹ ಕಾರ್ಯಗಳದ್ದು ಬಂತು, ಅದೆಲ್ಲ ಅಲ್ಲಿ ಉಂಟು. ಈಗ ನಮ್ಮ ಥೀಮ್ ವಿಷಯ ನೀರಿನಿಂದ ಮೇಲಕ್ಕೆ ಬರಲು ಅಂದರೆ ಅಲ್ಲಿ ಮುಳುಗಿಸಿ ಕೊಡ್ತಾಯಿದ್ರು. ಇನ್ನೊಂದು ವಾಕ್ಯವನ್ನು ಓದುವಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬನ್ನಿ, ಅಪೊಸ್ತಲರ ಕೃತಿಗಳಿಗೆ ಬನ್ನಿ, 8ನೇ ಅಧ್ಯಾಯಕ್ಕೆ ಬನ್ನಿ, 38ನೇ ವಾಕ್ಯವನ್ನು ಓದ್ರಿ. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು, ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಫಿಲಿಪ್ಪನು ಕಂಚಿಕಿಯು ಇಬ್ಬರು ನೀರಿನ ಒಳಗಡೆ ಇಳಿದರು. ಅಲ್ಲಿ ಯೇಸು ಸ್ವಾಮಿ ನೀರಿನಿಂದ ಮೇಲೆ ಬಂದರು. ಅದರ ಅರ್ಥ ನೀರಿನಿಂದ ಮೇಲೆ ಬರಬೇಕಾದ್ರೆ ನೀರಲ್ಲಿ ಇಳಿಯಲೇಬೇಕು. ಇಲ್ಲಿ ಸ್ಪಷ್ಟವಾಗಿ ಇನ್ನೂ ಉಂಟು, ಕಂಚುಕಿ ಮತ್ತು ಫಿಲಿಪ್ಪ ಇಬ್ಬರು ಏನು ಮಾಡಿದ್ದಾರೆ, ಈಗ ನೀರಿನ ಒಳಗಡೆ ಇಳಿದರು. ಅಂದರೆ ಅವರು ಆ ಹೊಳೆಗೆ ಇಳಿದಿದ್ದಾರೆ. ಅವರನ್ನು ಮುಳುಗಿಸ್ಲಿಕ್ಕೆ ಆಗುವಷ್ಟರ ಮಟ್ಟಿಗೆ ಒಂದು ನೀರಿಗೆ ಅವರು ಇಳಿದಿದ್ದಾರೆ. ಹೀಗೆ ಇನ್ನು ಕೆಲವೊಂದು ವಾಕ್ಯಗಳನ್ನು ಕೂಡ ನಮಗೆ ನೋಡ್ಬೋದು. ದೀಕ್ಷಾಸ್ನಾನ ಹೇಗೆ ಕೊಡ್ತಾಯಿದ್ರು ಅದನ್ನು ನೋಡುವಾಗ ನಮಗೆ ಚೆನ್ನಾಗಿ ಅರ್ಥ ಆಗ್ತದೆ. ಯೋಹಾನನು ಬರೆದ ಸುವಾರ್ತೆ ಅದರ 3ನೇ ಅಧ್ಯಾಯ 22ನೇ ವಾಕ್ಯವನ್ನು ಓದೋಣ. 22 ಮತ್ತು 23ನೇ ವಾಕ್ಯವನ್ನು ಓದೋಣ. ಆಮೇಲೆ ಯೇಸು ತನ್ನ ಶಿಷ್ಯರೊಡನೆ ಯೂದಾಯ ದೇಶಕ್ಕೆ ಬಂದು ಅಲ್ಲಿ ಅವರ ಕೂಡ ಇದ್ದು ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಯೋಹಾನನು ಸಲಿಮೂರಿನ ಹತ್ತಿರವಿರುವ ಐನೋನನೆಂಬ ಸ್ಥಳದಲ್ಲಿದ್ದು ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಅಲ್ಲಿ ಬಹಳ ನೀರಿತ್ತು, ಜನರು ಬಂದು ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು. ನೋಡಿ, ಅಲ್ಲಿ ಬಹಳ ನೀರಿತ್ತು. ಇದು ಸ್ವಲ್ಪ ನೀರು, ಬಕೆಟ್ ನೀರು ಅಥವಾ ಒಂದು ತಂಬಿಗೆ ನೀರಿದ್ದರೆ ಸಾಕಾಗುವಂಥ ಕೆಲಸ ಅಲ್ಲ. ಯೋರ್ದಾನ್ ಹೊಳೆಯಲ್ಲಿ ಕೂಡ ಏನಾಗ್ತಿತ್ತು ಅಂತೇಳಿ ಕೆಲವು ಸಮಯಗಳಲ್ಲಿ ಎಲ್ಲ ಕಡೆಯಲ್ಲಿ ನೀರು ಭಾಳ ಇರ್ತಿರಲಿಲ್ಲ. ಯಾಕಂತೇಳಿದರೆ ಹೊಳೆ ಯಾವಾಗಲೂ ಹೊಳೆ ಎಲ್ಲ ಕಡೆ ಅದು ಆಳವಾಗಿ ಇರಲ್ಲ. ಕೆಲವು ಕಡೆ ನೀರು ಅಲ್ಲಿ ತುಂಬ ಕಡಿಮೆ ನೀರು ಹರಿತಾ ಇರ್ತದೆ, ಇನ್ನು ಕೆಲವು ಕಡೆ ಸಣ್ಣ ಸಣ್ಣ ಹೊಂಡಗಳು ಇರ್ತವೆ, ನೀರಲ್ಲೇ ಸ್ವಲ್ಪ ಆಳ ಹೆಚ್ಚಿರುವಂಥ ಸ್ಥಳಗಳು ಇರ್ತವೆ. ನಮ್ಮ ಸುತ್ತಮುತ್ತಲಿರುವಂಥ ನದಿಗಳು ನಮಗೆ ಗೊತ್ತು. ಕೆಲವು ಕಡೆ ಕೆಲವು ದೊಡ್ಡ ದೊಡ್ಡ ನದಿಗಳಾಗಿದ್ದರೂ ಕಾಲ್ನಡಿಗೆಯಲ್ಲಿ ನದಿಯನ್ನೇ ದಾಟ್ಲಿಕ್ಕೆ ಆಗ್ತದೆ ನಮಗೆ ಬೇಸಿಗೆಯಲ್ಲಿ. ಇನ್ನು ಕೆಲವೊಂದು ಹೊಳೆಗಳು ಬೇಸಿಗೆಯಲ್ಲಿ ಕೆಲವು ಭಾಗಗಳು ನೀರು ಹರಿಯೋದು ಕಟ್ಟಾಗ್ತದೆ, ಒಣಗಿ ಹೋಗ್ಬಿಡ್ತದೆ. ಆದರೆ ಕೆಲವು ಗುಂಡಿಗಳಲ್ಲಿ ನೀರು ಇರ್ತದೆ. ಇನ್ನು ಕೆಲವೊಂದು ದೊಡ್ಡ ದೊಡ್ಡ ಹೊಳೆಗಳೇ ನಮಗೆ ಬೇಸಿಗೆಯಲ್ಲಿ ಆರಾಮಾಗಿ ನಡೆದುಕೊಂಡು ಹೊಳೆಯನ್ನು ದಾಟಿ ಆಚೆಗೆ ಹೋಗ್ಬೋದು. ಮಳೆಗಾಲದಲ್ಲಿ ನೀರು ಜಾಸ್ತಿ ಇರ್ತದೆ. ಆದರೆ ಅಷ್ಟು ನಡೆದುಕೊಂಡು ದಾಟಿ ಹೋಗ್ಲಿಕ್ಕೆ ಆಗುವಂಥ ಸಮಯ ಇದ್ದರೂ ಕೂಡ ಕೆಲವೊಂದು ಗುಂಡಿಗಳಲ್ಲಿ 3 ಆಳು 4 ಆಳು 6 ಆಳು 10 ಆಳು ನೀರಿರುವಂಥ ಗುಂಡಿಗಳು ಕೂಡ ಅದೇ ಹೊಳೆಯಲ್ಲಿ ಇರ್ತವೆ. ಹಾಗೆ ಐನೋನ್ ಎಂಬ ಸ್ಥಳದಲ್ಲಿ ನೀರು ಜಾಸ್ತಿ ಇತ್ತು. ಈಗ ಸಿಂಪಲ್ ಲಾಜಿಕ್ಕಾಗಿ ನಾವು ವಿಚಾರ ಮಾಡೋಣ. ಫಿಲಿಪ್ಪನ ಬಗ್ಗೆ ನೋಡಿದ್ದೇವೆ, ಫಿಲಿಪ್ಪ ಮತ್ತು ಕಂಚುಕಿಯ ಬಗ್ಗೆ. ಆ ಕಂಚುಕಿ ಇಥಿಯೋಪಿಯಾ ದೇಶದ ರಾಣಿಯ ಖಜಾನೆಯ ಮೇಲ್ವಿಚಾರಕನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಥಿಯೋಪಿಯಾ ದೇಶದ ರಾಣಿಯ ಖಜಾನೆಯ ಅಂದರೆ ಆತ ಕ್ಯಾಷಿಯರ್ ಆಗಿದ್ದ ಅಥವಾ ಟ್ರೆಷರರ್ ಆಗಿದ್ದ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಂಥ. ಆ ಕಾಲದಲ್ಲಿ ಇಂದು ಬಳಸ್ತಾ ಇದ್ದಂಥ ರೀತಿಯ ಹಣಕಾಸು ಸಚಿವ ಇಂಥ ರೀತಿಯಲ್ಲೆಲ್ಲ ಹೇಳದಿದ್ದರೂ ಕೂಡ ಅವನು ಹಣಕಾಸಿನ ಒಂದು ಮೇಲ್ವಿಚಾರಣೆ ಅಥವಾ ಉಸ್ತುವಾರಿಯನ್ನು ನೋಡ್ಕೊಳ್ಳುವಂಥ ವ್ಯಕ್ತಿ. ಈ ಕಾಲದಲ್ಲಿ ಬೇರೆ ಬೇರೆ ವರ್ಡ್ಸನ್ನು ಯೂಸ್ ಮಾಡ್ತಾರೆ. ಒಂದು ಕ್ಯಾಷಿಯರ್ ಅಂತ ಹೇಳ್ಬೋದು, ಟ್ರೆಷರರ್ ಅಂತ ಹೇಳ್ಬೋದು, ಅಥವಾ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳ್ಬೋದು. ಏನು ಹಣಕ್ಕೆ ಸಂಬಂಧಪಟ್ಟಂಥ ಒಂದು ದೊಡ್ಡ ಹುದ್ದೆಯಲ್ಲಿದ್ದ ರಾಣಿಯ ಕೆಳಗಡೆ. ಅವನು ಯೆರೂಸಲೇಮಿಗೆ ಆರಾಧನೆಗೆ ಹೋಗಿದ್ದಾನೆ. ಅಲ್ಲಿ ಅವನು ಹಣ ಕೊಟ್ಟು ಇರಬಹುದು ಅಂತ ನೆನೆಸ್ಬೋದು. ಹಣ ಕೊಟ್ಟು ಒಂದು ಯೆಶಾಯನ ಪ್ರವಾದನೆಯ ಗ್ರಂಥದ ಸುರುಳಿಯನ್ನು ತೆಗೆದುಕೊಂಡಿದ್ದಾನೆ.
ಆ ಸುರುಳಿಯನ್ನು ಅವನು ಓದ್ತಾ ಇದ್ದ. ಹಳೆ ಕಾಲದಲ್ಲಿ ಸ್ಕ್ರೌಲ್ಸ್ ಅಥವಾ ಸುರುಳಿಗಳ ರೂಪದಲ್ಲಿ ಬೈಬಲ್ ಇರ್ತಾಯಿತ್ತು. ಪುಸ್ತಕ ರೂಪ ಬಂದಿದ್ದು 12-13ನೇ ಶತಮಾನದ ಈಚೆಗೆ. ಆ ಕಾಲದಲ್ಲಿ ಸುರುಳಿಯಲ್ಲಿ ಅದನ್ನು ಓದ್ತಾ ಬರ್ತಾ ಇದ್ದಾನೆ. ಕೊನೆಗೆ ಅಲ್ಲಿ ಕೆಲವೊಂದು ಘಟನೆಗಳು ನಡೀತವೆ. ದೇವರಾತ್ಮನ ಫಿಲಿಪ್ಪನಿಗೆ ನೀನು ಗಾಜಕ್ಕೆ ಹೋಗುವಂಥ ಸ್ಥಳದಲ್ಲಿ ಆ ಸ್ಥಳಕ್ಕೆ ಹೋಗು, ಗಾಜದ ಹತ್ತಿರಕ್ಕೆ ಹೋಗು, ಅದು ನಿರ್ಜನ ಸ್ಥಳ. ಇವನು ಹೋಗ್ತಾನೆ. ಅಲ್ಲಿ ಒಂದು ರಥ ಹೋಗ್ತಾಯಿತ್ತು. ಆ ರಥದಲ್ಲಿ ಕೂತ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಮತ್ತು ಆ ರಥದ ಹಿಂದೆ ಮುಂದೆ ಭಾಳಷ್ಟು ಜನ ಹೋಗ್ತಾಯಿದ್ರು. ಮತ್ತು ಭಾಳ ಜನ ಕಾಲ್ನಡಿಗೆಯಾಗಿ ಪ್ರಯಾಣ ಮಾಡ್ತಾಯಿದ್ರು. ಆ ಕಾಲದಲ್ಲಿ ಎಲ್ಲರೂ ಕಾಲ್ನಡಿಗೆ ಪ್ರಯಾಣವೇ ಜಾಸ್ತಿ. ಶ್ರೀಮಂತರು, ದೊಡ್ಡ ದೊಡ್ಡ ವ್ಯಕ್ತಿಗಳು ರಥದಲ್ಲಿ ಕುದುರೆ ಮೇಲೆಲ್ಲ ಪ್ರಯಾಣ ಮಾಡ್ತಾಯಿದ್ರು. ಈಗ ದೇವರು ಹೇಳ್ತಾರೆ ಫಿಲಿಪ್ಪನಿಗೆ, ನೀನು ಆ ರಥದ ಹತ್ತಿರದಲ್ಲೇ ನಡಿ ಎಂಬುದಾಗಿ. ನೀನು ಆ ರಥದ ಹತ್ತಿರದಲ್ಲಿ ನಡೀತಾನೆ. ಅವನು ವಾಕ್ಯ ಓದ್ತಾ ಇದ್ದ. ಯೆಶಾಯನ ಪ್ರವಾದನೆ ಅದರ 52, 53 ಆ ಭಾಗಗಳನ್ನು ಅವನು ಓದ್ತಾ ಇದ್ದ. ಅಲ್ಲಿ ಯೇಸುಸ್ವಾಮಿಯ ಆ ಶಿಲುಬೆ ಮರಣದ ಬಗ್ಗೆ ಇರುವಂಥ ಪ್ರವಾದನೆಗಳಿದ್ದವು. ಅದನ್ನು ಕೇಳಿದಾಗ ಇವನು ಕೇಳ್ತಾನೆ, ಓದಿದ್ದು ನಿನಗೆ ಅರ್ಥ ಆಗ್ತದೋ? ಅವನು ಹೇಳ್ತಾನೆ, ಇಲ್ಲ, ಯಾರಾದರೂ ವಿವರಿಸಿದರೆ ಹೊರತು ನನಗೆ ಅರ್ಥ ಆಗೋದಿಲ್ಲ. ನಿನಗೆ ಗೊತ್ತಿದ್ದರೆ ಬಂದು ಕೂತ್ಕೊಂಡು ನನಗೆ ತಿಳಿಸು. ಫಿಲಿಪ್ಪನನ್ನು ರಥಕ್ಕೆ ಸೇರಿಸ್ಕೊಳ್ತಾನೆ. ರಥದಲ್ಲಿ ಕೂತ್ಕೊಂಡು ಅವನಿಗೆ ಸುವಾರ್ತೆ ಹೇಳ್ತಾ ಹೋಗ್ತಾನೆ. ಎಲ್ಲ ಯೇಸು ಕ್ರಿಸ್ತನ ಹುಟ್ಟಿನಿಂದ ಹಿಡಿದು ಮರಣ ಪುನರುತ್ಥಾನದವರೆಗೆ ದೀಕ್ಷಾಸ್ಥಾನ ಎಲ್ಲ ವಿಷಯಗಳನ್ನು ಹೇಳ್ತಾನೆ. ಮುಂದೆ ಹೋಗುವಾಗ ನೀರನ್ನು ನೋಡಿದ ಕೂಡಲೇ ಇವನು ಹೇಳ್ತಾನೆ, ಈಗೋ ಇಲ್ಲಿ ನೀರಿದೆ, ನನಗೆ ದೀಕ್ಷಾಸ್ಥಾನ ಮಾಡಲಿಕ್ಕೆ ಏನಡ್ಡಿ? ಅಲ್ಲಿ ಫುಟ್ನೋಟ್ಸಲ್ಲಿ ಕೊಟ್ಟಿದ್ದಾರೆ ಅದರ ಬಗ್ಗೆ. ದೇವಕುಮಾರನು, ಯೇಸು ಕ್ರಿಸ್ತನು ದೇವಕುಮಾರನ ಪೂರ್ಣ ಮನಸ್ಸಿನ ನಂಬಿದರೆ ನಿನಗೆ ದೀಕ್ಷಾಸ್ಥಾನ ಕೊಡ್ಬೋದು ಆತ ಹೇಳ್ತಾನೆ. ನಂಬ್ತೇನೆ. ಈಗ ಮುಂದಿನ ವಿಷಯ, ರಥವನ್ನು ನಿಲ್ಲಿಸು ಅಂತ ಆತ ಹೇಳ್ತಾನೆ. ಈಗ ನೋಡಿ, ಅವನು ರಥ ಓಡಿಸ್ತಿರಲಿಲ್ಲ. ಅವನ ರಥದಲ್ಲಿ VIP ರಥ ಓಡಿಸ್ಲಿಕ್ಕೆ ಜನ ಇದ್ದರು ಆತನ ಜೊತೆಗೆ. ಇನ್ನು ಅನೇಕ ಕೆಲಸಗಳನ್ನು ನೋಡ್ಕೊಳ್ಳಿ. ಇವನೊಬ್ಬ ದೊಡ್ಡ ಅಧಿಕಾರಿ, ಭಾಳಷ್ಟು ಜನ ಸೇವಕರು ಆತನ ಜೊತೆಯಲ್ಲಿದ್ದಾರೆ. ಹಾಗಿರುವಾಗ ಒಂದು ತಮಗೆ ನೀರು ಆತನ ರಥದಲ್ಲಿ ಇರಲಿಲ್ವ? ಅವನಿಗೆ ರಥನೇ ಇತ್ತು, ರಥ ಓಡಿಸ್ಲಿಕ್ಕೆ ಸಾರಥಿ ಇದ್ದ, ಇನ್ನು ಭಾಳಷ್ಟು ಜನ ಕೆಲಸಗಾರರು ಆತನ ಜೊತೆ ಇದ್ದರು. ಎಲ್ಲಕ್ಕೂ ವ್ಯವಸ್ಥೆ ಇದ್ದಂಥ ಆತನ ರಥದಲ್ಲಿ ಸ್ವಲ್ಪ ನೀರು ಸಿಗ್ತಿರ್ಲಿಲ್ವ? ಅಂಥ ದೊಡ್ಡ ಒಬ್ಬ ಫೈನಾನ್ಸ್ ಮಿನಿಸ್ಟ್ರು ಅವನು ಹೇಳ್ತಾ ಇದ್ದಾನೆ, ಅಗೋ ಅಲ್ಲಿ ನೀರು, ನನಗೆ ದೀಕ್ಷಾಸ್ಥಾನ ಮಾಡಿಸ್ಕೊಳ್ಳಿಕ್ಕೆ ಏನು ಅಭ್ಯಂತರ? ನೀನು ನಂಬುವುದಾದರೆ, ಪೂರ್ಣ ಮನಸ್ಸಿನಿಂದ ದೇವಕುಮಾರನಿಂದ ಯೇಸುವನ್ನು ನಂಬುವುದಾದರೆ ನಿನಗೆ ದೀಕ್ಷಾಸ್ಥಾನ ಕೊಡಲಿಕ್ಕೆ ಅಭ್ಯಂತರ ಇಲ್ಲ. ಆಯಿತು, ರಥವನ್ನು ನಿಲ್ಲಿಸು. ರಥವನ್ನು ನಿಲ್ಲಿಸಿದರು. ಇಬ್ಬರೂ ನೀರಿಗೆ ಇಳಿದರು. ಅಲ್ಲಿ ದೀಕ್ಷಾಸ್ಥಾನವನ್ನು ಆತನಿಗೆ ಕೊಟ್ಟ ಕೂಡಲೇ ಇವ್ರ ಮೇಲೆ ಬರುವಾಗ ಫಿಲಿಪ್ಪನನ್ನು ದೇವರಾತ್ಮನು ಎತ್ತುಕೊಂಡು ಹೋದನು ಎಂಬುದು. ಹಾಗಿರುವಾಗ ಸಾಂಪ್ರದಾಯಿಕ ಸಭೆಗಳಲ್ಲಿ ಸಿಂಪಡಿಸಿ ಕೊಡುವಂಥ ದೀಕ್ಷಾಸ್ಥಾನಕ್ಕೆ ದೇವರ ವಾಕ್ಯದ ಬೆಂಬಲ ಇಲ್ಲ. ಮತ್ತು ಈ ಸಿಂಪಡಿಸಿ ಕೊಡುವಂಥ ಒಂದು ಪದ್ಧತಿ ಪ್ರಾರಂಭವಾದದ್ದು ಹೆಚ್ಚು ಕಡಿಮೆ 4ನೇ ಶತಮಾನದ ಈಚೆಗೆ ಎಂಬುದಾಗಿ ಕಂಡುಕೊಳ್ಳಬಹುದು. 4ನೇ ಶತಮಾನದ ಪ್ರಾರಂಭದಲ್ಲಿ ಅಥವಾ 3ನೇ ಶತಮಾನದ ಕೊನೆಯ ಭಾಗದಲ್ಲಿ ಸಿಪ್ರಿಯಾನ್ ಎಂಬಂಥ ಒಬ್ಬ ವ್ಯಕ್ತಿ ಇದ್ದ. ಅವನನ್ನು ಚರ್ಚ್ ಫಾದರ್ ಎಂಬುದಾಗಿ ಹೇಳ್ತಾರೆ. ನಾವು ಇವತ್ತೇನು ಕ್ಯಾಥಲಿಕ್ ಚರ್ಚು ಅಥವಾ ಪ್ರೊಟೆಸ್ಟೆಂಟ್ ಚರ್ಚ್ಗಳಲ್ಲಿ ಫಾದರ್ ಅಂತ ಏನು ಹೇಳ್ತಾರೆ, ಆ ರೀತಿ ಫಾದರ್ ಅಂತಲ್ಲ, ಚರ್ಚ್ ಫಾದರ್ಸ್ ಅಂತ ಹೇಳ್ತಾರೆ. ಅಂದರೆ ಚರ್ಚಿನ ಸಭೆಯ ಪಿತಾಮಹರುಗಳು ಅಂತ. ಅಂದರೆ ಅಂಥ ದೊಡ್ಡ ಎಲ್ಡರ್ಸ್ ಆ ಕಾಲದಲ್ಲಿ ತುಂಬ ಕರ್ತನಿಗೋಸ್ಕರ ದುಡಿದಂಥವ್ರು, ರಕ್ತಸಾಕ್ಷಿಗಳಾದಂಥವ್ರು, ತುಂಬ ಪುಸ್ತಕಗಳನ್ನು ಬರೆದಂಥವ್ರು. ಮೊದಲು ಶಿಶುಗಳಿಗೆ ದೀಕ್ಷಾಸ್ಥಾನ ಕೊಡಬೇಕು ಅಥವಾ ಈ ರೀತಿಯಾಗಿ ಕೆಲವೊಂದು ವಿಚಾರಗಳನ್ನು ಮುಂದಿಟ್ಟಂಥ ವ್ಯಕ್ತಿ ಈ ಸಿಪ್ರಿಯಾನ್ ಎಂಬಂಥ ವ್ಯಕ್ತಿ. ನಂತರ ಅದನ್ನು ಅಗಸ್ಟಿನ್ ಎಂಬಂಥ ವ್ಯಕ್ತಿ ಅದಕ್ಕೆ ಇನ್ನಷ್ಟು ನೀರು ಒಯ್ದರು. ಏನು ಸಭೆ ರೋಮನ್ ಜನರೊಂದಿಗೆ ಬೆರೆತು ಹೋದ ನಂತರ ಅಥವಾ ಮಾನಸಾಂತರ ಹೊಂದದೆ ಕಾನ್ಸ್ಟಂಟೈನ್ ಚಕ್ರವರ್ತಿ ಕ್ರೈಸ್ತನಾದದ್ದಕ್ಕೋಸ್ಕರ ಆ ಚಕ್ರವರ್ತಿಯನ್ನು ಮೆಚ್ಚಿಸುವುದಕ್ಕೆ ಏನು ಕ್ರೈಸ್ತರಾದರು, ಆ ಜನರು ಮತ್ತು ಸಭೆ ಒಟ್ಟಿಗೆ ಕೂಡಿ ಕಲಬರಕೆ ಅಥವಾ ಒಂದು ಬೆರೆತಂಥ ಒಂದು ಸಮ್ಮಿಶ್ರ ಜನಾಂಗದ ಥರ ಸಭೆ ಆಗಿ ಮಾರ್ಪಟ್ಟಾಗ ನಂಬಿಕೆ ಕಳೆದುಕೊಂಡಂಥ ಅನೇಕರಿಗೆ ನೀರಲ್ಲಿ ಇಳಿಯುವಂಥದ್ದು, ನೀರಲ್ಲಿ ಇಳಿದು ದೀಕ್ಷಾಸ್ಥಾನ ಕೊಡುವಂಥದ್ದು ಇದೆಲ್ಲ ಅಷ್ಟೊಂದು ಹಿಡಿಸ್ತಿರಲಿಲ್ಲ. ಯಾಕಂತೇಳಿದರೆ ಬಟ್ಟೆ ಒದ್ದೆ ಆಗ್ತದೆ. ಮತ್ತು ಅದಕ್ಕೆ ಅನೇಕ ಕಾರಣಗಳನ್ನು ಕೂಡ ಮುಂದಿಟ್ಟಿದ್ದರು. ಅದರಲ್ಲಿ ಒಂದು ಕಾರಣ, ಯುರೋಪ್ದಲ್ಲಿ ಚಳಿ ಜಾಸ್ತಿ. ಬಟ್ಟೆಯನ್ನು ಉಟ್ಟ ಬಟ್ಟೆಯಲ್ಲಿ ಆ ಒದ್ದೆ ನೀರಲ್ಲಿ ಇಳಿದ್ರೆ ಅದು ಬಟ್ಟೆ ಒದ್ದೆ ಆಗ್ತದೆ, ಇನ್ನು ಅದನ್ನು ಒಣಗಿಸೋದು ತಡ ಆಗ್ತದೆ. ಇದೆಲ್ಲ ಕೆಲವೊಂದು ಆ ಕಾಲದಲ್ಲಿ
ಕೆಲವೊಂದು ಪ್ರಾಯೋಗಿಕ ಅಡೆತಡೆಗಳು ಇದ್ದಾವೆ ಎಂಬುದನ್ನು ಮುಂದಿಟ್ಕೊಂಡು ಸ್ಪ್ರಿಂಕ್ಲಿಂಗಿಗೆ ಬರಲಿಕ್ಕಾಗಿ ತೋರಿಸಿದಂಥ ಕೆಲವು ನೆಪಗಳು. ಬಟ್ಟೆ ಒದ್ದೆ ಆಗ್ತದೆ, 2 ಬಟ್ಟೆ ಭಾಳ ಕಡಿಮೆ ಆ ಕಾಲದಲ್ಲಿ, ಬಟ್ಟೆಗೆ ಬಂಗಾರಕ್ಕಿಂತಲೂ ಬೆಲೆ ಜಾಸ್ತಿ ಇದ್ದಂಥ ಕಾಲ, ಮತ್ತು ಚಳಿ ಬೇರೆ, ಮುಖ್ಯವಾಗಿ ಚಳಿ, ಬಟ್ಟೆ ಒದ್ದೆ ಆಗ್ತದೆ, ಬಟ್ಟೆಗೆ ಬೆಲೆ ಜಾಸ್ತಿ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಚಿಕ್ಕ ಮಕ್ಕಳಿಗೆ ಕೊಡಬೇಕು ಅಂತ ಒಂದು ಬೋಧನೆಯನ್ನು ಪ್ರಾರಂಭ ಮಾಡಿದಾಗ ಚಿಕ್ಕ ಮಕ್ಕಳನ್ನು ಮುಳುಗಿಸೋದು ಹೇಗೆ, ಮುಳುಗಿಸುವಂಥದ್ದು ಕಷ್ಟ ಆಗ್ತದೆ. ಈ ಕಾರಣದಿಂದ ಏನು ಮಾಡೋಣ, ಅವರಿಗೆ ಸಿಂಪಡಿಸಿ ಕೊಟ್ಬಿಡೋಣ. ಈ ರೀತಿಯಾಗಿ 3ನೇ 4ನೇ ಶತಮಾನದ ಪ್ರಾರಂಭದಿಂದ ಈಚೆಗೆ ನಿಧಾನವಾಗಿ ಸಿಂಪಡಿಸಿ ಕೊಡುವಂಥ ಮತ್ತೊಂದು ಕೆಲವೊಂದು ಪಾಯಿಂಟ್ಗಳನ್ನು ಮುಂದೆ ಇಟ್ಟರು. ಮರುಭೂಮಿಯಲ್ಲಿ ನೀರಿಲ್ಲದ ಕಡೆ ಒಬ್ಬನು ಮಾನಸಾಂತರ ಹೊಂದಿದ್ದಾನೆ, ಅವನಿಗೆ ನಾವು ಹೇಗೆ ದೀಕ್ಷಾಸ್ನಾನ ಕೊಡಲಿಕ್ಕೆ ಆಗ್ತದೆ? ನೀರು ಇಲ್ಲ, ಮುಳುಗಿಸುವಷ್ಟು ನೀರು ಇಲ್ಲ, ಹೇಗೆ ದೀಕ್ಷಾಸ್ನಾನ ಕೊಡಲಿಕ್ಕೆ ಆಗ್ತದೆ? ಅಲ್ಲಿ ಯುರೋಪಿಗೆ ಹೋದಾಗ ಇಲ್ಲಿ ಚಳಿ ಜಾಸ್ತಿ, ಬಹಳಷ್ಟು ಸಮಯಗಳಲ್ಲಿ ಏನಾಗ್ತದೆ, ಇಡೀ ಹೊಳೆಗಳೇ, ನದಿಗಳೇ, ಸಮುದ್ರವೇ ಅಲ್ಲಿ ಏನಾಗ್ತದೆ, ಐಸಾಗಿರ್ತದೆ, ಮಂಜುಗಡ್ಡೆ ಆಗಿಬಿಟ್ಟಿರ್ತದೆ, ಮತ್ತು ಚಳಿ ಜಾಸ್ತಿ, ನೀರಲ್ಲಿ ಇಳಿಲಿಕ್ಕೆ ಆಗಲ್ಲ. ಇಂಥ ಸಂದರ್ಭಗಳಲ್ಲಿ ಹೇಗೆ ಮುಳುಗಿಸ್ಲಿಕ್ಕೆ ಆಗ್ತದೆ? ಇಂಥ ಕೆಲವೊಂದು ವಾದಗಳನ್ನು ಮುಂದೆ ಇಟ್ಕೊಂಡು ನಿಧಾನವಾಗಿ ನಂಬಿಕೆ ಕಳೆದುಕೊಂಡಂಥ ಜನರು ಏನು ಮಾಡಲಿಕ್ಕೆ ಶುರು ಮಾಡಿದರು ಅಂತೇಳಿದರೆ, ದೇವರ ವಾಕ್ಯದ ಮೂಲ ಸ್ವರೂಪಕ್ಕೆ ಅವರು ವ್ಯತ್ಯಾಸವನ್ನು ತರಲಿಕ್ಕೆ ಪ್ರಾರಂಭ ಮಾಡಿದರು. ಈವನ್ ನಂಬಿಕೆ ಕಳ್ಕೊಂಡವರು ಮತ್ತು ವಾಕ್ಯದ ಸರಿ ಪರಿಜ್ಞಾನ ಇಲ್ಲದವರು, ನಂಬಿಕೆ ಕಳೆದುಕೊಂಡಂಥವರು ಮತ್ತು ವಾಕ್ಯದ ಪರಿಜ್ಞಾನ ಇಲ್ಲದವರು. ಇನ್ನೊಂದು, ವಾಕ್ಯವನ್ನು ಓದಿದ್ರೂ ಕೂಡ ನಂಬಿಕೆ ಕಳೆದುಕೊಂಡಿದ್ದರೆ ವಾಕ್ಯಕ್ಕೆ ಮಹತ್ವ ಕೊಡಲ್ಲ. ಈಗ ನೋಡಿ, ವಾಕ್ಯ ಗೊತ್ತಿಲ್ಲ ಅಂತ ಎಲ್ಲರೂ ಅಲ್ಲ, ಭಾಳ ಜನಕ್ಕೂ ವಾಕ್ಯ ಓದಿ ಗೊತ್ತಿದೆ. ಏನಾಯಿತು ಅಂತ ಹೇಳಿದರೆ, ವಾಕ್ಯ ಓದಿದ್ರೂ ಕೂಡ ಕರ್ತನಲ್ಲಿ ನಂಬಿಕೆ ಕಳೆದು ಲೋಕದ ಸುಖಭೋಗಗಳಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟಿರುವಾಗ ಈಗ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡಲಿಕ್ಕೆ ಮನಸ್ಸು ಬರಲ್ಲ. ಯಾವಾಗ ನಾವು ರಕ್ಷಣೆಯ ಅನುಭವದಲ್ಲಿ ನೆಲೆ ನಿಂತಿರ್ತೇವೆ ಮತ್ತು ಕ್ರಿಸ್ತನಿಗೆ ಪ್ರಥಮ ಸ್ಥಾನವನ್ನು, ದೇವರ ರಾಜ್ಯ ನೀತಿಯನ್ನು ಹುಡುಕ್ರಿ ಮೊದಲು ಅಂತ ಏನುವಾಗಿ ಹಾಗೆ ಪ್ರಥಮ ಸ್ಥಾನವನ್ನು, ಆದ್ಯತೆಯನ್ನು ಕ್ರಿಸ್ತನ ವಾಕ್ಯಕ್ಕೆ ಕೊಟ್ಟಿರ್ತೇವೆ, ಆಗಷ್ಟೇ, ಅಥವಾ ದೇವರಿಗೆ ಭಯಪಟ್ಟು, ದೇವರ ವಾಕ್ಯಕ್ಕೆ ಭಯಪಟ್ಟು, ದೇವರ ವಾಕ್ಯಕ್ಕೆ ವಿಧೇಯರಾಗಲಿಕ್ಕೆ ನಮ್ಮನ್ನು ಒಪ್ಪಿಸ್ಕೊಟ್ಟಿರ್ತೇವೆ, ಆಗಷ್ಟೇ ನಾವು ದೇವರ ವಾಕ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತೇವೆ. ದೇವರ ವಾಕ್ಯದಲ್ಲಿ ಹೀಗೆ ಬರೆದಿದ್ದುಂಟು. ಇಲ್ಲದಿದ್ದರೆ ಏನಾಗ್ತದೆ, ದೇವರ ವಾಕ್ಯದಲ್ಲಿ ಬರೆದದ್ದನ್ನು ತಿರುಚಲಿಕ್ಕೆ ಧೈರ್ಯ ಬರ್ತದೆ. ದೇವರ ವಾಕ್ಯದಲ್ಲಿ ಬರೆದಿದ್ದಕ್ಕೆ ತಿರುಚಿ ಬೇರೆ ಅರ್ಥ ಕೊಡಲಿಕ್ಕೆ, ಅಥವಾ ದೇವರ ವಾಕ್ಯದಲ್ಲಿ ಬರೆದದ್ದನ್ನು ತಿರುಚಿ ಅದನ್ನು ಒಂದು ಹೊಸ ಬೋಧನೆ ಪ್ರಾರಂಭಿಸಲಿಕ್ಕೆ ಮನಸ್ಸಾಕ್ಷಿಯಲ್ಲಿ ಎಂಥ ಬೇಸರ ಆಗಲ್ಲ. ಆಲ್ರೆಡಿ ಮನಸ್ಸಾಕ್ಷಿ ಎಂಬುದು ಸತ್ತೋಗಿರ್ತದೆ. ಈಗ ನೋಡಿ, ಮನಸ್ಸಾಕ್ಷಿಯಲ್ಲಿ ಯಾವ ಬೇಸರ ಇಲ್ಲದಂಥ ವ್ಯಕ್ತಿ ಏನು ಮಾಡ್ತಾನೆ, ಅದಕ್ಕೆ ಹೀಗೆ ಕೂಡ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಒಂದು ನೀರಲ್ಲಿ ಇಳಿಬೇಕು, ದೇವ್ರಿಗೆ ಗೊತ್ತಲ್ವಾ ಇಲ್ಲಿ ಐಸಿದೆ, ಫುಲ್ ಐಸು, ದೇವ್ರಿಗೆ ಗೊತ್ತಲ್ವಾ ಇದು ಮರುಭೂಮಿ, ಇಲ್ಲಿ ನೀರಿಲ್ಲ, ದೇವ್ರಿಗೆ ಗೊತ್ತಲ್ವಾ ಸ್ವಲ್ಪ ನೀರು ಹಾಕಿದರೂ ಕೂಡ ದೀಕ್ಷಾಸ್ನಾನ ಅಂತ ಹೇಳ್ಬೋದು. ದೇವರಿಗೆ ನೀರಲ್ಲಿ ಮುಳುಗಿಸೋದೇನು ದೊಡ್ಡ ವಿಷಯನ, ಅದೇನಲ್ಲ. ಒಟ್ಟಿನಲ್ಲಿ ಒಂದು ನಂಬಿಕೆ ಇದ್ದರೆ ಸಾಕು. ಹೀಗೆಲ್ಲ ಅಪಾರ್ಥ ಕೊಟ್ಟು, ತಿರುಚಿದ ಅರ್ಥ ಕೊಟ್ಟು ನೋಡಿ. ಅದಕ್ಕೆ ಪೇತ್ರ ಹೇಳ್ತಾನೆ, ಪೌಲನು ಬರೆದಂಥ ಮಾತುಗಳು ದೇವರು ಕೊಟ್ಟ ಜ್ಞಾನದಿಂದ ಬರೆದಿದ್ದಾನೆ. ಆದರೆ ನಮ್ಮಲ್ಲಿರುವಂಥ ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಮಿಕ್ಕಾದ ಗ್ರಂಥಗಳಿಗೆ, ಅಂದರೆ ಹಳೆ ಒಡಂಬಡಿಕೆಯ ಗ್ರಂಥಗಳಿಗೆ ಏನು ತಪ್ಪಾದ ಅರ್ಥ ಕೊಟ್ಟು ತಮಗೆ ನಾಶನ ಉಂಟು ಮಾಡ್ತಾ ಇದ್ದಾರೆ, ಹಾಗೆಯೇ ಪೌಲನು ಬರೆದಂಥ ಗ್ರಂಥಗಳಿಗೆ ಕೂಡ ತಪ್ಪಾದ ಅರ್ಥ ಕೊಟ್ಟು ಏನು ಮಾಡ್ತಾ ಇದ್ದಾರೆ, ತಾವು ನಾಶವಾಗಿ ಹೋಗ್ತಾ ಇದ್ದಾರೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ದೇವರ ವಾಕ್ಯವನ್ನು ತಿರುಚಿ, ದೇವರ ವಾಕ್ಯಕ್ಕೆ ಹೊಸದನ್ನು ಕೂಡಿಸಿ, ದೇವರ ವಾಕ್ಯದ ಕೆಲವೊಂದನ್ನು ತೆಗೆದುಹಾಕಿ, ವಾಕ್ಯ ಅದಕ್ಕೆ ಹೇಳಿದ್ದುಂಟು, ಇದಕ್ಕೇನು ಕೂಡಿಸ್ಬೇಡ, ಇದರಿಂದ ತೆಗಿಬೇಡ. ನೀರಲ್ಲಿ ಮುಳುಗಿ ದೀಕ್ಷಾಸ್ನಾನ ಅಂತಂದರೆ ಮುಳುಗಿ ದೀಕ್ಷಾಸ್ನಾನನೇ, ಅದಕ್ಕೇನು ಕೂಡಿಸ್ಲಿಕ್ಕೆ ಹೋಗ್ಬೇಡ, ಏನು ಅದನ್ನು ತೆಗಿಲಿಕ್ಕೆ ಹೋಗ್ಬೇಡ. ಕೆಲವೊಬ್ರು ಏನು ಮಾಡಿದ್ದಾರೆ ಗೊತ್ತಾ, ದೀಕ್ಷಾಸ್ನಾನವೇ ಬೇಡ ಅಂತ ಬೋಧನೆ ಇರುವಂಥ ಸಭೆಗಳಿದ್ದಾವೆ ಲೋಕದಲ್ಲಿ. ಕೆಲವೊಬ್ಬರು ಒಂದು ಬಾವುಟದ ಕೆಳಗೆ ದಾಟಿ ಹೋದರೆ ಸಾಕು ದೀಕ್ಷಾಸ್ನಾನ ಅಂತ ಹೇಳುವವರು ಇದ್ದಾರೆ. ಅವ್ರದ್ದು ಸಂಸ್ಥೆ, ಒಂದು ನಿರ್ದಿಷ್ಟ ಸಂಸ್ಥೆ ಉಂಟು, ಆ ಸಂಸ್ಥೆಗೆ ಒಂದು ಬಾವುಟ ಇದೆ, ಆ ಬಾವುಟದ ಕೆಳಗೆ ದಾಟಿ ಹೋದ್ಬಿಟ್ರೆ ಸಾಕು ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದೀರಿ ಅಂತ ಆ ರೀತಿ ಬೋಧನೆ ಮಾಡುವಂಥವ್ರು ಇದ್ದಾರೆ. ಅಂದರೆ ಏನು ಬೇಡ, ಯಾವ ಪೂರ್ವಾಗ್ರಹನೂ ಇಲ್ಲದೆ
ಪ್ರಿಜುಡೈಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಯಾವ ಪೂರ್ವಾಗ್ರಹ ಇಲ್ಲ, ಪೂರ್ವಾಗ್ರಹ ಪೀಡಿತರು ಅಂತ ಏನು ಹೇಳ್ತೇವೆ ನಮ್ಮ ಆಡು ಭಾಷೆಯಲ್ಲಿ, ಇಂಥ ಯಾವ ಪೂರ್ವಾಗ್ರಹನೂ ಇಲ್ಲದೆ ನೆಟ್ಟಗಿನ ಮನಸ್ಸಿನಿಂದ ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಫಾಲೋ ಮಾಡಲಿಕ್ಕೆ ಮನಸ್ಸುಳ್ಳವನಾಗಿ ಈ ವಾಕ್ಯನ ಓದೋದಾದರೆ ಆ ವಾಕ್ಯದಲ್ಲಿ ಬರೋದ್ರ ಪ್ರಕಾರ ನಮಗೆ ದೇವರ ವಾಕ್ಯವನ್ನು ಅನುಸರಿಸಲಿಕ್ಕೆ ಆಗ್ತದೆ. ನಮ್ಮ ಸಂಸ್ಥೆಯ ಒಂದು ಕಾಯಿದೆ ಉಂಟು, ನಮ್ಮ ಸಂಪ್ರದಾಯ ಮತ್ತೊಂದು ಹೇಳಿದ್ದುಂಟು. ಹೀಗೆ ನೋಡದೆ ದೇವರ ವಾಕ್ಯ ಏನು ಹೇಳಿದ್ದುಂಟು ಹಾಗೆ ಫಾಲೋ ಮಾಡಲಿಕ್ಕೆ ಹೋದರೆ ಎಲ್ಲವೂ ನಮಗೆ ಮಾಡಲಿಕ್ಕಾಗ್ತದೆ. ಮತ್ತೊಂದು ವಿಷಯ ಅದರ ಜೊತೆಯಲ್ಲಿ, ಆವತ್ತು ಹೆಚ್ಚು ಕಡಿಮೆ 3-4ನೇ ಶತಮಾನದಲ್ಲಿ ನಿಧಾನ ಪ್ರಾರಂಭ ಆಯಿತು. ಕಾಲಕ್ರಮೇಣ ಏನಾಯಿತು ಅಂತೇಳಿದರೆ ಎಲ್ಲ ಜನರು ಅದರ ಸೆಳವಿಗೆ ಸಿಲುಕ್ತಾರೆ. ಎಲ್ಲರಿಗೆ ಇದು ಭಾಳ ಈಸಿ ಕಾಣಿಸ್ತದೆ, ಸುಲಭ ಕಾಣಿಸ್ತದೆ. ಇವತ್ತು ಈ ಕಾಲದಲ್ಲಿ ನೋಡಿ, ನಾನು ಪ್ರಾಕ್ಟಿಕಲ್ ಆಗಿ ಅಥವಾ ಜನರಲ್ ಆಗಿ ಏನು ಇವತ್ತು ಭಾಳ ಜನ ನೆನೆಸ್ಕೊಂಡಿದ್ದಾರೆ ಅದನ್ನು ಹೇಳ್ತಾ ಇದ್ದೇನೆ. ಇವತ್ತು ಭಾಳ ಜನ ಮಗುವಿಗೆ ದೀಕ್ಷಾಸ್ಥಾನ ಕೊಡುವವರು ಆವತ್ತು ದೊಡ್ಡ ಹಬ್ಬ ಟೈಪ್ ಮಾಡಿರ್ತಾರೆ, ಹೊಸ ಹೊಸ ಬಟ್ಟೆಗಳನ್ನು ತೊಡ್ಕೊಂಡಿರ್ತಾರೆ, ಭಾಳ ಅಲಂಕಾರಗಳನ್ನು ಮಾಡ್ಕೊಂಡಿರ್ತಾರೆ ಭಾಳಷ್ಟು ಜನ. ಇಷ್ಟೆಲ್ಲ ಮಾಡ್ಕೊಂಡು ಬಂದು ನೀರಲ್ಲಿ ಮುಳುಗಬೇಕು ಅಂತೇಳಿದರೆ ಏನಿಲ್ಲ, ಈ ಒಂದು ಸಣ್ಣ ಮಗುಗೆ ತೊಗೊಂಡು ಬಂದು 1 ಹನಿ 2 ಹನಿ ಸಿಂಪಡಿಸಿ ನಾನು ನಿನಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ಥಾನ ಕೊಡ್ತೇನೆ, ಮುಗೀತು. ಆ ಮಗುವಿಗೆ ಅಂಥದ್ದು ಗೊತ್ತಿಲ್ಲ. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನೀರಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ಮಾಡಿಸಿಕೊಂಡನು, ನೀರಿಗೆ ಇಳಿದನು, ನೀರಿನಿಂದ ಮೇಲಕ್ಕೆ ಬಂದನು. ಸಿಂಪಡಿಸುವಂಥದ್ದು ದೇವರ ವಾಕ್ಯವಲ್ಲ. ಅದು 3-4ನೇ ಶತಮಾನದ ಈಚೆಗೆ ನಂಬಿಕೆ ಕಳೆದುಕೊಂಡಂಥವರು ಅನೇಕ ವಿಷಯಗಳನ್ನು ಆ ವಿಷಯಗಳೊಂದಿಗೆ ರಾಜಿ ಮಾಡಿಕೊಂಡಂಥವರು. ಅವರಿಗೆ ಸುಲಭದಲ್ಲಿ ಕೆಲಸ ಆಗಬೇಕು, ಖರ್ಚಿಲ್ಲದೆ ಯಜ್ಞ ಮಾಡಬೇಕು, ಆ ರೀತಿಯಾಗಿ ಸುಲಭದಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಧೋರಣೆ ಇದ್ದಂಥವರು ತಂದಂಥ ವಿಚಾರ ಕಾಲಕ್ರಮೇಣ ಏನಾಯಿತು, ಸಭೆಯಲ್ಲಿ ಪ್ರಬಲವಾಯಿತು. ಇವತ್ತು ಅದೇನಾಗಿದೆ, ಒಂದು ಸಂಪ್ರದಾಯ ಬಿಟ್ಟಿದೆ. ಈಗ ಸಾವಿರಾರು ವರ್ಷ ಕಳೆದು ಬಿಟ್ಟಿದೆ, ಅಥವಾ ಈ 1600-700 ವರ್ಷಗಳು ದಾಟಿ ಬಿಟ್ಟಿದ್ದಾವೆ. ಈಗ ಅದೊಂದು ಸಂಪ್ರದಾಯವಾಗಿ ನಡ್ಕೊಂಡು ಬಂದಂಥ ರೀತಿಯಾಗಿಬಿಟ್ಟಿದೆ. ಆದರೆ ಮೂಲತಃ ಹೀಗೆ ಸಭೆಯಲ್ಲಿ ಇರಲಿಲ್ಲ. ಇಂಥ ವಿಷಯ ಸಭೆಗೆ ಪರಿಚಯವೂ ಇರಲಿಲ್ಲ. ಪ್ರೈಸ್ ಗಾಡ್. ಪ್ರಿಯ ವೀಕ್ಷಕರೇ, ನಿಜವಾಗಿ ಇವತ್ತು ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕಾಗಿದೆ. ವಾಕ್ಯದ ಅರ್ಥವನ್ನು ತಿಳ್ಕೊಂಡು ವಾಕ್ಯದ ಅಡಿಸ್ಥಾನದಲ್ಲಿ ನಾವು ಹೋಗುವುದಾದರೆ ಅದು ದೇವರಿಂದ ಬರುವಂಥ ಆಶೀರ್ವಾದ ನಾವು ಹೊಂದಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟೇ, ನಿಜವಾಗಿ ನೀವು ವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀರಾ. ನಿಜವಾಗಿ ಹೇಗೆ ಒಂದು ಸಿಂಪಡಿಸುವ ಒಂದು ದೀಕ್ಷಾಸ್ನಾನ ಒಂದು ಚಾಲ್ತಿಗೆ ಬಂತು ಅಥವಾ ಸಭೆಯಲ್ಲಿ ಪರಿಚಯವಾಯಿತು ಎಂಬುದಾಗಿ. ಇವತ್ತು ಕೇಳುವಂಥವರು ಅನೇಕರು ಇಂಥ ವ್ಯವಸ್ಥೆಯಲ್ಲಿದ್ದರೆ ಅವ್ರು ತಮ್ಮನ್ನು ಪರೀಕ್ಷಿಸ್ಕೊಳ್ಬೇಕಲ್ಲ ಪಾಸ್ಟ್ರೆ? ನಿಜವಾಗಿ, ಖಂಡಿತವಾಗಿ. ಈಗ ಇನ್ನೊಂದು ಪ್ರಶ್ನೆ ಪಾಸ್ಟ್ರೆ, ದೀಕ್ಷಾಸ್ನಾನ ಯಾರು ತೆಗೆದುಕೊಳ್ಬೇಕು? ಈಗಾಗಲೇ ನಾನು ಹೇಳಿದಂಥ ಅನೇಕ ಮಾತುಗಳಲ್ಲಿ ದೀಕ್ಷಾಸ್ನಾನ ಯಾರು ತೆಗೆದುಕೊಳ್ಬೇಕು ಅಂತ ಬಂದಿದ್ದುಂಟು. ಆದರೆ ಅದು ಇನ್ನೂ ಬಿಡಿಸಿ ಹೇಳುವಾಗ ನಮ್ಮ ವೀಕ್ಷಕರಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ನೋಡಿ, ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ, ಅದರಲ್ಲಿ ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳುವಂಥವರಾಗಿರೋಣ. ನಾವು ಮತ್ತಾಯನ ಸುವಾರ್ತೆಯಲ್ಲಿ ನಾವು 3ನೇ ಅಧ್ಯಾಯ ಓದಿದ್ದೆವು. 3ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯ ಇನ್ನೊಮ್ಮೆ ನಾವು ಓದಿಕೊಳ್ಳೋಣ. ಪ್ರಾರಂಭದಲ್ಲಿ ಓದಿದ್ದೆವು. ಆಗ ಯೆರೂಸಲೇಮ್ ಎಲ್ಲ ಯೂದಾಯವು ಯೋರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ನೋಡಿ, ಯೋಹಾನನ ಸಂದೇಶವನ್ನು ಕೇಳಿದ, ಮಾನಸಾಂತರ ಹೊಂದಿದ ಅಥವಾ ಪಾಪಗಳನ್ನು ಹೇಳಿಕೊಂಡ ಅಥವಾ ಅರಿಕೆ ಮಾಡಿದ ಅಂತ, ಅಂದರೆ ತಮ್ಮ ತಪ್ಪು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟಂಥ ಜನರು ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು. ಅದು ಎಂದಿಗೂ ಬದಲಾಗಲೇ ಇಲ್ಲ. ಆ ಮೂಲ ಬೋಧನೆ ಎಂದಿಗೂ ಬದಲಾಗಲಿಲ್ಲ. ಈಗ ಹೊಸ ಒಡಂಬಡಿಕೆಗೆ ಬರುವಾಗ ಪಂಚಾಶತಮಾನದಲ್ಲಿ ಪೇತ್ರ ಸಂದೇಶ ಕೊಡ್ತಾ ಇದ್ದಾನೆ. 2ನೇ ಅಧ್ಯಾಯ 38 ಈ ರೀತಿ ಭಾಗಗಳಲ್ಲಿ ನೋಡ್ತೇವೆ. ಸಂದೇಶ ಕೇಳಿದಂಥ ಜನರಿಗೆ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು ಅಂತ. ಅಂದರೆ ಹೃದಯಕ್ಕೆ ಒಂದು ಕತ್ತಿ ತಿವಿದ ಹಾಗಾಯಿತು ಅವರಿಗೆ. ಅವ್ರಿಗೆ ಅಷ್ಟು ನೋವಾಯಿತು ಅವರಿಗೆ. ಅಂಥ ನೋವಾಗಿ ನೋಡಿ, ಹೃದಯಕ್ಕೆ ಕತ್ತಿ ಹೋದರೆ ಜೀವನೇ ಹೋಗ್ತದೆ. ಅದಕ್ಕೆ ಹೃದಯಕ್ಕೆ ಅಲಗು ತಿವಿದಂತ ಇತ್ತು. ಅಯ್ಯೋ, ಎಂಥ ಪಾಪಿಗಳು ನಾವು, ಎಷ್ಟು ಕೆಟ್ಟವರು ನಾವು,
ಎಷ್ಟು ಅನೀತಿವಂತರು, ಎಷ್ಟು ನೀಚ ವ್ಯಕ್ತಿಗಳು ನಾವು ಅಂತ. ಅಷ್ಟು ಪಶ್ಚಾತ್ತಾಪ, ಆಳವಾದ ಪಶ್ಚಾತ್ತಾಪ ಆಯಿತು. ಅದಕ್ಕೆ ಹೃದಯಕ್ಕೆ ಅಲಗು ನೆಟ್ಟಂತಾಯಿತು ಅಂತ. ಸುವಾರ್ತೆ ಕೇಳಿದಾಗ ನಗ್ತಾ ನಗ್ತಾ ಭಾಳ ಖುಷಿ ಆಯ್ತು, ನಾನು ನಾಳೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ತೇನೆ, ಆ ರೀತಿ ಅಲ್ಲ. ಅಲ್ಲಿ ಸುವಾರ್ತೆ ಹೇಳ್ತಾ ಇದ್ದಾರೆ, ಇವರಿಗೆ ಕಣ್ಣಿಂದ ಕಣ್ಣೀರು ಬರ್ತಾಯಿದೆ, ಅಲಗು ನೆಟ್ಟಂಥ ಅನುಭವ ನೋಡಿ, ಅಷ್ಟು ನೋವಾಯ್ತು ಅವರಿಗೆ. ಅದೇ ನೋಡಿ, ಅನೇಕ ದೊಡ್ಡ ದೊಡ್ಡ ರಿವೈವಲ್ಗಳಲ್ಲಿ ಹೇಗಾಗಿದೆ ಅಂತೇಳಿದರೆ, ಸಂದೇಶ ಕೇಳುವಾಗ ಕೇಳುಗರು ಕಣ್ಣೀರು ಸುರಿತಾ ಅಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ, ಚಪಾಳೆ ತಟ್ಟಿ ಕುಣಿತ, ಭಾಳ ಸಂತೋಷ ಆಯಿತು, ಎಂಥ ಒಳ್ಳೆಯ ಸಂದೇಶ, ನಾಳೆನೇ ದೀಕ್ಷಾಸ್ನಾನ ಮಾಡಿಸ್ಕೊಳ್ತೇನೆ, ಹಾಗಂತಲ್ಲ, ಪಶ್ಚಾತ್ತಾಪ ಪಟ್ಟರು, ಪಾಪಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟರು. ಅವ್ರು ಕೇಳ್ತಾ ಇದ್ದಾರೆ, ನಾವು ಏನು ಮಾಡಬೇಕು? ಆಗ ಪೇತ್ರ ಸಂದೇಶ ಕೊಡ್ತಾ ಇದ್ದಾನೆ, ನೀವು ಏನು ಮಾಡಿರಿ, ನಿಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಮತ್ತು ದೀಕ್ಷಾಸ್ನಾನ, ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನಿಮಗೆ ಪವಿತ್ರಾತ್ಮ ಸಿಕ್ಕುವುದು ಅಂತ. ನೀವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ದೀಕ್ಷಾಸ್ನಾನ ಮಾಡಿಸ್ಕೊಳ್ರಿ. ಅಂದರೆ ಮೊದಲು ಏನು ಸಂಭವಿಸಬೇಕು? ಪಶ್ಚಾತ್ತಾಪ ಸಂಭವಿಸಬೇಕು. ಮೊದಲು ಅವನು ಸುವಾರ್ತೆ ಕೇಳಬೇಕು. ಯೇಸು ಕ್ರಿಸ್ತ ಏನು ಮಾಡಿದ್ದಾರೆ ನಮಗೋಸ್ಕರ, ದೇವರು ಯಾರು, ಯೇಸು ಯಾರು, ಆ ಸುವಾರ್ತೆ ಅವನಲ್ಲಿ ಒಂದು ಪಾಪದ ಪರಿಜ್ಞಾನ ತರಬೇಕು. ಅವನಿಗೆ ಆ ಸುವಾರ್ತೆಯ ಆ ಒರಿಜಿನಲ್ ಸ್ವರೂಪ ಸಿಗಬೇಕು. ಅವನಿಗೆ ದೇವರು ಯಾರು, ನಾನು ಯಾರು, ನಾನು ಪಾಪಿ, ದೇವರು ಪರಿಶುದ್ಧನು, ಆತನ ಬಳಿಗೆ ಹೋಗಲಿಕ್ಕೆ ನನಗೆ ಸಾಧ್ಯವಿಲ್ಲ, ನಾನೊಬ್ಬ ಪಾಪಿ, ನರಕ ಶಿಕ್ಷೆಗೆ ವಿಧಿಸಲ್ಪಟ್ಟವನು, ನನಗೋಸ್ಕರವೇ ಯೇಸುವನ್ನು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ಟಿದ್ದಾರೆ, ನನಗೋಸ್ಕರವೇ ಅವರು ಶಿಲುಬೆ ಮೇಲೆ ಸತ್ತರು, ಸಮಾಧಿಯಾದರು, ತಂದೆಯಾದ ದೇವರು ಆತನನ್ನು ಎಬ್ಬಿಸಿದ್ದಾನೆ, ಆತ ಬದುಕಿಯದು ಬಂದಿದ್ದಾನೆ, ನಿರಂತರ ಆತನೇ ರಕ್ಷಕನು. ಯೇಸು ನನಗೋಸ್ಕರ ಸತ್ತಿದ್ದಾರೆ, ಸ್ವಾಮಿ ನನಗೋಸ್ಕರ ನೀನು ಸತ್ತಿದ್ದು ನಂಬ್ತೇನೆ, ನನಗೋಸ್ಕರ ನೀನು ಪುನರ್ಜೀವಂತನಾಗಿದ್ದು ನಂಬ್ತೇನೆ. ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ಸ್ವೀಕಾರ ಮಾಡಿದಂಥ ವ್ಯಕ್ತಿ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅದರ ಕೊನೆಯ 3-4 ವಾಕ್ಯಗಳಲ್ಲಿ, ನೀವು ಹೊರಟೋಗಿ ಎಲ್ಲ ದೇಶಗಳ ಜನರಿಗೆ ನನ್ನ ಸುವಾರ್ತೆಯನ್ನು ಸಾರ್ರಿ, ನಂಬುವರಿಗೆ ಸಾರ್ರಿ, ಅವರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ನೀವೇನು ಮಾಡಿರಿ, ತಂದೆಯ ಮಗನ ಪವಿತ್ರಾತ್ಮನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಕಲಿಸಿದ್ದನಲ್ಲ ಅವರಿಗೆ ಉಪದೇಶ ಮಾಡಿರಿ ಅಂತ. ಮೊದಲು ಏನು ಮಾಡಿರಿ, ನೀವು ಅವ್ರಿಗೆ ಸುವಾರ್ತೆ ಸಾರ್ರಿ. ಸುವಾರ್ತೆ ಸಾರಿದಾಗ ಅವ್ರಿಗೆ ಏನು ಬರಬೇಕು? ಪಾಪದ ಒಂದು ಪ್ರಜ್ಞೆ ಬರಬೇಕು, ಮಾನಸಾಂತರ ಉಂಟಾಗಬೇಕು. ಮಾನಸಾಂತರ ಉಂಟಾಗಿ ಅವರು ಯೇಸುವನ್ನು ರಕ್ಷಕನಾಗಿ ಸ್ವೀಕಾರ ಮಾಡಬೇಕು. ಆಗ ಏನಾಗ್ತಾರೆ, ಅವರು ಶಿಷ್ಯರಾಗ್ತಾರೆ. ಮೊದಲು ಸುವಾರ್ತೆ ಸಾರಲ್ಪಡಬೇಕು, ಆಗ ಅವರಿಗೆ ಮಾನಸಾಂತರ ಬರಬೇಕು. ಮಾನಸಾಂತರ ಬಂದಂಥ ಅವರು ಏನು ಮಾಡಬೇಕು, ಯೇಸು ಕ್ರಿಸ್ತನ ಶಿಷ್ಯರಾಗಬೇಕು. ಇನ್ನು ಮಾರ್ಕನು ಬರೆದ ಸುವಾರ್ತೆ ಅದರ 16ನೇ ಅಧ್ಯಾಯ 15, 16 ಮುಂತಾದ ವಾಕ್ಯಗಳಲ್ಲಿ ನೋಡ್ತೇವೆ, ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಒಂದು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ನಂಬಿ ದೀಕ್ಷಾಸ್ನಾನ, ಅಲ್ಲಿ ಸುವಾರ್ತೆ ಪ್ರಚಾರ ಆಗ್ತದೆ, ಆ ಸುವಾರ್ತೆ ಕಿವಿಗೆ ಬೀಳುತ್ತದೆ, ಅವನಿಗೆ ನಂಬಿಕೆ ಬರಬೇಕು, ತಾನು ಪಾಪಿ, ದೇವರು ಪರಿಶುದ್ಧನು, ನನಗೋಸ್ಕರ ಯೇಸು ಶಿಲುಬೆ ಮೇಲೆ ಸತ್ತಿದ್ದಾರೆ, ಬದುಕಿ ಎದ್ದು ಬಂದಿದ್ದಾರೆ. ಅವನು ನಂಬಬೇಕು, ಅವನು ಯೇಸುವನ ಶಿಷ್ಯನಾಗಿ ಸ್ವೀಕಾರ ಮಾಡಬೇಕು, ಅವನು ನಂಬಿಕೆಯ ಮನುಷ್ಯನಾಗಿ ಮಾರ್ಪಡಬೇಕು, ನಂಬಿಕೆ ಉಳ್ಳವನಾಗಬೇಕು ದೇವರಲ್ಲಿ, ಅವನು ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು. ಭಾಳ ಸ್ಪಷ್ಟವಾಗಿ ನಂಬಲಿಕ್ಕೆ ಅವನಿಗೆ ಪ್ರಾಯ ಬಂದಿರಬೇಕು. 2, ತಾನು ಪಾಪಿ ಎಂಬಂಥ ಪ್ರಜ್ಞೆ ಬರತಕ್ಕಷ್ಟು ಪ್ರಾಯ ಅವನಿಗೆ ಬಂದಿರಬೇಕು. ಅದೆಷ್ಟು ಪ್ರಾಯ ಅಂತ ಒಂದು ಲಿಮಿಟ್ ಅಲ್ಲ, ತಾನೊಬ್ಬ ಪಾಪಿ ಎಂಬಂಥ ಪ್ರಜ್ಞೆ ಅವನಿಗೆ ಬರಬೇಕು. ದೇವರ ಸುವಾರ್ತೆ ಅವನ ಕಿವಿಗೆ ಕೇಳಲಿಕ್ಕೂ, ದೇವರ ಬಗ್ಗೆ ಮತ್ತು ದೇವರ ಸುವಾರ್ತೆಯ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಅವನಿಗೆ ಗ್ರಹಿಸತಕ್ಕಂಥ ಒಂದು ಪ್ರಾಯ ಬಂದಿರಬೇಕು, ತಿಳುವಳಿಕೆಯ ಒಂದು ಪ್ರಾಯ ಬಂದಿರಬೇಕು. ಆಗ ಅವನು ಸುವಾರ್ತೆಗಳಿಗೆ ಪಶ್ಚಾತ್ತಾಪ ಪಟ್ಟು ನಂಬಿ ಯೇಸುವಿನ ಶಿಷ್ಯನಾದರೆ ಅವನಿಗೆ ದೀಕ್ಷಾಸ್ನಾನ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಖಂಡಿತ, ನಿಜವಾಗಿ ಪಾಸ್ಟರ್ ಬಹಳ ವಿಸ್ತಾರವಾಗಿ ಹೇಳ್ತಿದ್ರೆ, ಸಮಯದ ಅಭಾವ ಇದೆ, ಇನ್ನು ಅನೇಕ ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ನಾವು ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದುವರಿಸೋಣ. ಪ್ರಿಯ ವೀಕ್ಷಕರೇ, ನಿಮಗೆ ಆಶೀರ್ವಾದವಾಯಿತು ಎಂಬುದಾಗಿ ನೆನೆಸ್ತೇನೆ. ಇನ್ನು ಅನೇಕ ಪ್ರಶ್ನೆಗಳು ನಮ್ಮ ಮುಂದುಗಡೆ ಇದೆ, ಅದನ್ನು ಇನ್ನೊಂದು ಸಂಚಿಕೆಯಲ್ಲಿ ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವೀಕ್ಷಕರ ಪ್ರಶ್ನೆಗಳು ನಮ್ಮ ಮುಂದೆ ಉತ್ತರವಾಗಿ ವಾಕ್ಯದ ಅಡಿಸ್ತಾರಿ ಕೊಟ್ಟಂಥ ಪಾಸ್ಟರ್ ವಿಜಯ ಅಬ್ರಹ್ಮ ಅವರಿಗೆ ನಮ್ಮ ಆಸರೆ ಪರವಾದಂಥ ವಂದನೆಗಳನ್ನು ಪಾಸ್ಟರ್ ಪ್ರೈಸ್. ಪ್ರಿಯ ವೀಕ್ಷಕರೇ, ಇದನ್ನು ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ. ಇನ್ನೊಂದು ಸಂಚಿಕೆಯಲ್ಲಿ ನಾವು ಬರುವವರೆಗೆ ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ. ವಂದನೆಗಳು.